ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀಪಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್. ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ವೇದವ್ಯಾಸದೇವರ ಮಹಾಮಹಿಮೆಯನ್ನು ವೇದವ್ಯಾಸದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿ ಚಿಂತನವನ್ನು ಮಾಡುತ್ತಾ ಇದ್ದೇವೆ. ವೇದವ್ಯಾಸದೇವರೇ ಶ್ರೀಮದ್ ಆಚಾರ್ಯರು ಎಲ್ಲ ತತ್ವಾಭಿಮಾನಿ ದೇವತೆಗಳು ಗುರುಗಳು ಪ್ರೇರಣೆ ಮಾಡಿದ ರೀತಿಯಲ್ಲಿ ಅವರ ಅನುಗ್ರಹದಿಂದ ಅವರ ಬಗ್ಗೆ ಒಂದೆರಡು ಅಕ್ಷರಗಳನ್ನು ತಿಳಿಯುತ್ತಾ ಇದ್ದೇವೆ ಅಂತ ಮೊದಲು ಅನುಸಂಧಾನವನ್ನು ಎಲ್ಲರೂ ಮಾಡಿಕೊಳ್ಳಬೇಕು. ಕಾರಣ ಇಷ್ಟೇ, ಸತ್ತ, ಪ್ರತೀತಿ, ಪ್ರವೃತ್ತಿ ಇವುಗಳೆಲ್ಲವೂ ಭಗವಂತನಿಂದಲೇ ಬರೋದು. ಅದರಲ್ಲಿಯೂ ವಿಶೇಷವಾಗಿ ಭಗವಂತನ ಜ್ಞಾನ ಸುಲಭವಾಗಿ ಬರೋದಲ್ಲ. ಮುಹ್ಯಂತಿಯಂ ಸೂರಯಃ, ಎಂಥೆಂತಹ ಸೂರ್ಯಗಳು, ಜ್ಞಾನಿಗಳು, ದೇವತೆಗಳು ಕೂಡ ಪರಮಾತ್ಮನ ಅನುಗ್ರಹ ಇಲ್ಲದೆ ಇದ್ದರೆ ಭಗವಂತನನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಇದೇ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಭಾಗವತದ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳುತ್ತಾರೆ. ಹಾಗಾಗಿ ನಮ್ಮಂತಹ ಪಾಮರರು ಆ ಭಗವಂತನ ಬಗ್ಗೆ ಅಲ್ಪ ಸ್ವಲ್ಪ ತಿಳಿದರೂ ಕೂಡ ಅದು ಭಗವಂತನ ಅನುಗ್ರಹದಿಂದ ತಿಳಿಯುತ್ತಾ ಇದ್ದೇವೆ. ತಿಳಿದದ್ದು ಉಳಿಯಬೇಕು, ಉಳಿದದ್ದು ಅನುಸಂಧಾನಕ್ಕೆ ಬರಬೇಕು, ಅದು ನಮ್ಮ ಉದ್ಧಾರಕ್ಕೆ ಕಾರಣ ಆಗಬೇಕು ಅನ್ನುವ ರೀತಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ವೇದವ್ಯಾಸದೇವರು ಯಾವ ರೀತಿಯಲ್ಲಿ ಪಾಂಡವರಿಗೆ ಅನುಗ್ರಹವನ್ನು ಮಾಡುತ್ತಾ ಬಂದರು ಅಂತ ನೀವು ನಿನ್ನೆ ದಿವಸ ಸ್ವಲ್ಪ ಕೇಳಿದ್ದೀರಿ. ಶರೀರವನ್ನು ಕೊಟ್ಟವರು ವೇದವ್ಯಾಸದೇವರು, ವಂಶಾಭಿವೃದ್ಧಿಯನ್ನು ಮಾಡಿದವರು ವೇದವ್ಯಾಸದೇವರು. ಅವರಿಗೆ ಒಂದು ಸ್ಥಾನವನ್ನ ಪಾಂಡುರಾಜನ ಮನೆ, ಅವರಪ್ಪನ ಮನೆ, ಪಾಂಡುರಾಜನ ಮನೆಯನ್ನೇ ಪಾಂಡವರಿಗೆ ಕೊಡಿಸಬೇಕು ಅಂದ್ರೆ ವೇದವ್ಯಾಸದೇವರು ಬೇಕಾಯಿತು ಅಂತ. ಇದು ನಿಮ್ಮೆಲ್ಲರಿಗೂ ವಸತಿ ವಾಸಸ್ಥಾನ ಈ ಭೂಮಿಯಲ್ಲಿ ಇದೆ ಅಂತಾದರೆ, ಅಥವಾ ಯಾವುದೇ ಲೋಕದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ, ಕೆಲವೊಮ್ಮೆ ಈ ಲೋಕದಲ್ಲಿ ಮರಣೋತ್ತರದಲ್ಲಿ ಅವರವರ ಕರ್ಮಗಳಿಗೆ ತಕ್ಕಂತೆ ಬೇರೆ ಬೇರೆ ಲೋಕಗಳಲ್ಲಿರಬೇಕಾದರೂ ಕೂಡ ಅದು ಭಗವಂತನ ಲೋಕೇಶನ ಅನುಗ್ರಹ ಇರಲೇಬೇಕು ಅನ್ನುವುದನ್ನು ನಾವು ತಿಳಿದುಕೊಂಡಿದ್ದೇವೆ. ಅದರಂತೆ ಕೇವಲ ಜನ್ಮ ಕೊಡಲಿಲ್ಲ, ಜ್ಞಾನವನ್ನು ಕೊಟ್ಟರು ಅಂತ.
ಪಾಂಡು, ಧೃತರಾಷ್ಟ್ರ, ವಿದುರ ಇವರೆಲ್ಲರಿಗೆ ಅವರವರಿಗೆ ಯೋಗ್ಯವಾದ ಜ್ಞಾನವನ್ನು ನೀಡಿದರು ಅಂತ. ಹಾಗೆ ಪಾಂಡವರಿಗೂ ಕೂಡ, ಅದರಲ್ಲಿಯೂ ವಿಶೇಷವಾಗಿ ಭೀಮಸೇನ ದೇವರಿಗೆ ವೇದವ್ಯಾಸ ದೇವರು ಪಾಠ ಹೇಳಿದ್ದಾರೆ. ಸರ್ವೇ ಶಿಷ್ಯ ಸತ್ಯವತಿ ಸುತಸ್ಯ, ನಿನ್ನೆ ಕೇಳಿದಿರಿ ಯಾರೆಲ್ಲ ದೇವಾವತಾರರೋ ಎಲ್ಲರಿಗೂ ಉಪದೇಶ ಮಾಡಿದರು ಅಂತ. ಹಾಗಿರುವಾಗ ದೇವೋತ್ತಮರಾದಂಥವರಿಗೆ ಉಪದೇಶ ಮಾಡದೇ ಇರ್ತಾರ? ಅವರೇ ಮುಖ್ಯಾಧಿಕಾರಿಗಳು. ಶ್ರೀಕೃಷ್ಣ ಪರಮಾತ್ಮನೂ ಕೂಡ ಉಪದೇಶ ಮಾಡಿದ್ದಾನೆ ಪಾಂಡವರಿಗೆ, ಅದರಲ್ಲಿಯೂ ವಿಶೇಷವಾಗಿ ಭೀಮಾರ್ಜುನರಿಗೆ. ಭೀಮಾರ್ಜುನರಿಗೆ ಕೃಷ್ಣ ಪರಮಾತ್ಮ ಉಪದೇಶವನ್ನ ಮಾಡಿದ ಮೇಲೆ, ಕೃಷ್ಣ ಪರಮಾತ್ಮನಿಂದ ತತ್ವಜ್ಞಾನವನ್ನು ಪಡೆದುಕೊಂಡ ಮೇಲೂ ಭೀಮಾರ್ಜುನರು ವೇದವ್ಯಾಸ ದೇವರಿಂದ ಮತ್ತೆ ಪುನಃ ಉಪದೇಶವನ್ನು ಪಡೆದಿದ್ದಾರಂತೆ. ಇನ್ನೂ ಹೆಚ್ಚಿನ ಜ್ಞಾನ ಆಗಬೇಕು, ಹೆಚ್ಚಿನ ಪುಣ್ಯ. ಭೀಮಸೇನ ದೇವರಿಗೆ ವಿಶೇಷ ಅದೃಷ್ಟ, ಪರಮಾತ್ಮನಿಂದ ಉಪದೇಶವನ್ನು ಪಡೆದದ್ದಕ್ಕೆ ಇನ್ನೂ ಹೆಚ್ಚಿನ ಪುಣ್ಯವೂ ಬರಲಿ, ಜ್ಞಾನ ವಿಶೇಷವೂ ಬರಲಿ, ಪರಮಾತ್ಮನ ಅನುಗ್ರಹವಾಗಲಿ ಎನ್ನುವ ದೃಷ್ಟಿಯಿಂದ ವ್ಯಾಸಾತ್ ಪರಾತ್ಮತ ಉವಾಚ ಚ ಫಲ್ಗುನಾದಿ ದೇವೇಶು ಸರ್ವ ವಿಜಯೀ ಪರವಿದ್ಯೈಷಃ. ಪರಮಾತ್ಮನಿಂದ ವಿದ್ಯೆಯನ್ನ ಪಡೆದ ಮೇಲೆ ಪುನರಾಪ ಪರಾತ್ಮ ವಿದ್ಯಾಂ ವ್ಯಾಸಾತ್, ಭೀಮಸೇನ ದೇವರು ವೇದವ್ಯಾಸ ದೇವರಿಂದ ಉಪದೇಶವನ್ನು ಪಡೆದಿದ್ದಾರೆ. ಶ್ರೀಮನ್ ಮಧ್ವಾಚಾರ್ಯರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾದಾಗಲೂ ವೇದವ್ಯಾಸ ದೇವರಿಂದ ಉಪದೇಶವನ್ನ ಪಡೆದಿದ್ದಾರೆ, ಈಗಲೂ ಪಡೀತಾ ಇದ್ದಾರೆ. ಬದರಿಕಾಶ್ರಮದಲ್ಲಿ ಇವತ್ತಿಗೂ ಶ್ರೀಮದ್ ಆಚಾರ್ಯರು ವೇದವ್ಯಾಸ ದೇವರ ಸನ್ನಿಧಾನದಲ್ಲಿ ಇದ್ದಾರೆ. ಅನೇಕ ಜನ ಶ್ರೀಮದ್ ಆಚಾರ್ಯರ ವೃಂದಾವನ ಎಲ್ಲಿ ಅಂತ ಕೇಳುವವರಿದ್ದಾರೆ. ಅದು ತಪ್ಪು, ಕೇಳುವುದು ತಪ್ಪು. ಅಜ್ಞಾನದಿಂದ ಕೇಳಿದ್ರೆ ಅದನ್ನು ಸರಿಪಡಿಸಿಕೊಳ್ಳಬೇಕು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಇವತ್ತಿಗೂ ಬದರಿಕಾಶ್ರಮದಲ್ಲಿ ವೇದವ್ಯಾಸ ದೇವರ ಸನ್ನಿಧಾನದಲ್ಲಿ ಇದ್ದಾರೆ. ದೃಶ್ಯರಾಗಿ ಬದರಿ ಕ್ಷೇತ್ರದಲ್ಲಿದ್ದಾರೆ. ವಾದಿರಾಜ ಶ್ರೀಪಾದಂಗಳವರು ತಿಳಿಸುವಂತೆ ಅದೃಶ್ಯ ರೂಪ್ಯಪೀಠೇತು, ದೃಶ್ಯರಾಗಿ ಬದರಿಕಾಶ್ರಮದಲ್ಲಿ ಇವತ್ತಿಗೂ ಅನಂತಾಸನದಲ್ಲಿ ಎಲ್ಲಿ ಶ್ರೀಮದಾಚಾರ್ಯರು ಅದೃಶ್ಯರಾದರು ಅಂತ ಇವತ್ತು ಸ್ಥಳ ತೋರಿಸ್ತಾರೆ, ಅದೇ ಸ್ಥಳದಲ್ಲಿ ಅದೃಶ್ಯರಾದರೂ ಅಲ್ಲ, ಅದೃಶ್ಯರಾಗಿ ಇವತ್ತಿಗೂ ಇದ್ದಾರೆ ಅಂತ ವಾದಿರಾಜ ಶ್ರೀಪಾದಂಗಳವರು ಅಪ್ಪಣೆ ಕೊಡಿಸಿದ್ದಾರೆ. ಆದ್ದರಿಂದ ಶ್ರೀಮದಾಚಾರ್ಯರು ಅವರಿದ್ದಾರೆ ಅಂತ ನಾವೆಲ್ಲ ಇದ್ದೇವೆ. ಆದ್ದರಿಂದ ಅಂತಹ ವೇದವ್ಯಾಸ ದೇವರಿಂದ ಭೀಮಸೇನ ದೇವರು ಉಪದೇಶವನ್ನು ಪಡೆದಿದ್ದಾರೆ. ಅದರಂತೆ ಎಲ್ಲ ಪಾಂಡವರು, ಯುಧಿಷ್ಠಿರ, ಅರ್ಜುನ ಮೊದಲಾದವರು ಕೂಡ ವ್ಯಾಸಾದವಾಪ ಪರಮಾತ್ಮ ಸುತತ್ವ ವಿದ್ಯಾಂ ಧರ್ಮಾತ್ಮಜೋಪಿ ಸತತಂ ಭಗವತ್ ಪ್ರಪನ್ನಾಃ ತೇ ಪಂಚ ಪಾಂಡುತನಯಾಮು ಮುದುರ್ನಿತಾಂತಂ ಸದ್ಧರ್ಮಚಾರಿಣ ಉರುಕ್ರಮ ಶಿಕ್ಷಿತಾರ್ಥಾಃ. ಪಾಂಡವರು ಒಂದೊಂದು ಹೆಜ್ಜೆ ಇಡಬೇಕಾದರೂ ಅವರು ಸ್ವಯಂ ಸರ್ವಜ್ಞರು. ತಾರತಮ್ಯ ಕ್ರಮದಲ್ಲಿ ಭೀಮಸೇನ ದೇವರು ಅತ್ಯುತ್ತಮವಾಗಿ ಸರ್ವಜ್ಞರು. ಆದರೂ ಕೂಡ ವೇದವ್ಯಾಸ ದೇವರಿಂದ ಉಪದೇಶ ಪಡೆದು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ವೇದವ್ಯಾಸ ದೇವರ ಮಾರ್ಗದರ್ಶನದಂತೆ, ಅವರ ಅನುಗ್ರಹದಿಂದ, ಅವರ ಉಪದೇಶದಂತೆ ತಮ್ಮ ಜೀವನವನ್ನು ನಡೆಸಿದ್ದಾರೆ, ತಮ್ಮ ಎಲ್ಲ ಆಚಾರ ವಿಚಾರಗಳನ್ನು ನಡೆಸಿಕೊಂಡಿದ್ದಾರೆ ಅಂತ ಶ್ರೀಮದಾಚಾರ್ಯರು ಉಲ್ಲೇಖವನ್ನು ಮಾಡುತ್ತಾರೆ. ಇದರಿಂದ ನಾವು ತಿಳಿಯಬೇಕಾದ ಸಂದೇಶ, ವೇದವ್ಯಾಸ ದೇವರು ಪಾಂಡವರಿಗೆ, ಪಾಂಡವರು ಅಂದ್ರೆ ಏನು? ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ. ಪಾಂಡವರಿಗೂ ಮುಕ್ತರಿಗೂ ವ್ಯತ್ಯಾಸವೇ ಬಹಳ ಇಲ್ಲ ಅಂತಾರೆ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು. ಅಂತಹ ಮಹಾನುಭಾವರು. ಆದರೆ ಭಗವಂತನ ಎದುರಿನಲ್ಲಿ ಅವರೂ ಕೂಡ ಪರಮಾಣುವೇ. ಪರಮಾತ್ಮನಿಂದಲೇ ಅವರಿಗೆ ಜ್ಞಾನ ಬರಬೇಕು. ವಾಯುದೇವರು ಜೀವೋತ್ತಮರು, ಸರ್ವಜ್ಞರು, ಇಡೀ ಅನಂತ ಜೀವ ನಿಯಾಮಕರು, ಎಲ್ಲ ಜೀವರಾಶಿಗಳಿಂದ ಕರ್ಮಗಳನ್ನು ಮಾಡಿಸುವವರು, ಎಲ್ಲರಿಗೂ ಪ್ರೇರಕರು, ಕರ್ಮಗಳಿಗೆ ಫಲ ಕೊಡುವವರು. ಸಕಲ ಸತ್ಶಾಸ್ತ್ರಗಳು ಅನಾದಿ ಕಾಲದಿಂದ ಅವರಿಗೆ ಮನೋಗತ, ಪರೋಕ್ಷ ಜ್ಞಾನ ಪರಿಪೂರ್ಣವಾಗಿ ಅನಾದಿ ಕಾಲದಿಂದ ಇದೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳುತ್ತಾರೆ. ಅತ್ರ ಜನ್ಮ ನಿನಯತ್ ಪಠಿತಂತೆ ಜೈತ್ರ ಭಾತಿ ಕಥಮಿತ್ಯಮುನೋಕ್ತೆ ಪೂರ್ವಜನ್ಮ ಸುಹಿ ವೇದ ಪುರೇದಂ
ಸರ್ವಮಿತ್ಯಮಿತ ಬುದ್ಧಿರುವಾಚ. ಸರ್ವಂ, ಆ ಸರ್ವಂ ಅನ್ನುವ ನಾರಾಯಣ ಪಂಡಿತಾಚಾರ್ಯರ ಶಬ್ದದ ಹಿನ್ನೆಲೆಯಲ್ಲಿ ಭಾಗವತ ತಾತ್ಪರ್ಯ ಇದೆ. ಪಾರೋಕ್ಷೇಣತು ಪೂರ್ಣಂತು, ಪರೋಕ್ಷವಾಗಿ ಪರಮಾತ್ಮನ ಜ್ಞಾನ ಶಾಸ್ತ್ರಗಳಿಂದ ಪರಿಪೂರ್ಣವಾಗಿ ವಾಯುದೇವರಿಗೆ ಇಂದು ನಿನ್ನೆ ಅಲ್ಲ, ಅನಾದಿ ಕಾಲದಿಂದ ಇದೆ. 100 ಜನ್ಮಗಳ ಹಿಂದೆ ಅಪರೋಕ್ಷ ಜ್ಞಾನ ಇದೆ. ಅಂತಹ ವಾಯುದೇವರು, ಅಂಥವರಿಗೂ ವೇದವ್ಯಾಸ ದೇವರ ಉಪದೇಶದ ಅವಶ್ಯಕತೆ ಇದೆ ಅಂದರೆ ವೇದವ್ಯಾಸ ದೇವರು ಎಂತಹ ಸರ್ವಜ್ಞರು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಇದನ್ನು ಭಾಗವತದಲ್ಲಿಯೂ ತೇನೇ ಬ್ರಹ್ಮ ಹೃದಯ ಆದಿಕವಯೇ, ಬ್ರಹ್ಮದೇವರಿಗೂ ಉಪದೇಶ ಮಾಡಿದ್ದಾರೆ ಅಂದರೆ ಪರಮಾತ್ಮ ಎಷ್ಟು ಸರ್ವಜ್ಞನಾಗಿದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಅಂತ. ಆ ಬ್ರಹ್ಮದೇವರು ಅಂದ್ರೇನು, ವಾಯುದೇವರು ಅಂದ್ರೇನು ಅಂತ ಸ್ವಲ್ಪ ಚಿಂತನೆ ಮಾಡಿಕೊಳ್ಬೇಕು ಮೊದಲು ಮನಸ್ಸಿನಲ್ಲಿ. ಇಂತಹ ಬ್ರಹ್ಮಾಂಡಕ್ಕೆ ನಿಯಾಮಕರಾದ, ಸಕಲ ಅನಂತ ಜೀವ ನಿಯಾಮಕರಾದ, ಸರ್ವಜೀವರ ಸರ್ವಕರ್ಮಗಳಿಗೆ ಪ್ರೇರಕರಾದ, ಸಕಲ ಶಾಸ್ತ್ರಗಳನ್ನು ತಿಳಿದುಕೊಂಡ ಸರ್ವಜ್ಞ ಶಿಖಾಮಣಿಗಳಾದವರಿಗೂ ಉಪದೇಶ ಮಾಡುವವರು ವೇದವ್ಯಾಸದೇವರು ಅಂತ. ವೇದವ್ಯಾಸದೇವರ ಹೆಸರು ತೆಗೆದುಕೊಳ್ಳುವಾಗ, ವ್ಯಾಸಮುಷ್ಟಿಗಳ ದರ್ಶನ ಮಾಡುವಾಗ, ನಿಮ್ಮ ಮನೆಯಲ್ಲಿ ವೇದವ್ಯಾಸದೇವರ ಪ್ರತಿಮೆಗಳನ್ನು, ಪುಸ್ತಕವನ್ನು ನೋಡುವಾಗ ಈ ಅನುಸಂಧಾನ ಬರಬೇಕು. ಇದರ ಜೊತೆಗೆ ಸಂದೇಶ ಏನು, ಆದರ್ಶ ಏನು ಅಂತ. ನಮಗೇನೇ ಜ್ಞಾನ ಬಂದರೂ ಕೂಡ ತೃಪ್ತಿ ಇರಬಾರದು. ನೀವನ್ಬೋದು, ಕೆಲವೇ ದಿನಗಳಿಂದ ನೀವೇ ಉಪನ್ಯಾಸ ಮಾಡಿದ್ರಿ, ಜ್ಞಾನ ಬಂದ ಮೇಲೆ ಮುಮುದುಹು ಮುಮೋದ, ವೇದವ್ಯಾಸ ದೇವರಿಂದ ಜ್ಞಾನ ಪಡೆದುಕೊಂಡು ಎಲ್ಲರೂ ಸಂತೋಷಪಟ್ಟರು, ಸಂತೋಷ ಪಡಬೇಕು, ಜ್ಞಾನ ರತಿ, ಇದು ಬಹಳ ದೊಡ್ಡ ಗುಣ ಅಂತ. ಸತ್ಯ, ಸಂತೋಷ ರತಿ ಬೇರೆ, ತೃಪ್ತಿ ಬೇರೆ. ಆನಂದ ಪಡಬೇಕು, ಇನ್ನೂ ಹೆಚ್ಚು ಜ್ಞಾನ ಬೇಕು, ಇನ್ನೂ ಹೆಚ್ಚು ಜ್ಞಾನವನ್ನು ಪಡೆಯಬೇಕು ಅನ್ನುವ ಆಸಕ್ತಿಯ ಜೊತೆಗೆ ಆನಂದವನ್ನು ಅನುಭವಿಸಬೇಕು, ಅದು ಬೇರೆ. ತೃಪ್ತಿ ಅಂದ್ರೆ ಅಲಂಬುದ್ಧಿ, ಸಾಕಿನ್ನು ಅಂತ, ಆಯ್ತು ಇನ್ನೇನು ಬೇಕಾಗಿಲ್ಲ, ಇಷ್ಟು ಸಾಕು ಅನ್ನುವ ಭಾವನೆ ಇದೆಯಲ್ಲ, ಆ ತೃಪ್ತಿ ಇರಬಾರದು ಜ್ಞಾನದ ವಿಷಯದಲ್ಲಿ. ಇದನ್ನು ಪಾಂಡವರಿಂದ ಕಲಿಯಬೇಕಾದದ್ದು. ಅಂಥ ಜ್ಞಾನಿಗಳಾದರೂ ಕೂಡ ವೇದವ್ಯಾಸದೇವರಂತಹ ಸರ್ವೋತ್ತಮ ಜ್ಞಾನಿಗಳು ಸಿಕ್ಕಾಗ ಉಪದೇಶವನ್ನು ಪಡೆದುಕೊಳ್ಳುವುದಕ್ಕೆ, ಪಾಠ ಕಲಿಯುವುದಕ್ಕೆ, ತತ್ವಜ್ಞಾನವನ್ನು ಬೆಳೆಸಿಕೊಳ್ಳುವುದಕ್ಕೆ ಸಂಕೋಚ ಮಾಡಲಿಲ್ಲ. ನಮ್ಮನ್ನು ದೊಡ್ಡರು ಅಂತ ತಿಳ್ಕೊಂಡ್ಬಿಡ್ತಾರೆ ಜನ, ನಾವು ಸಾಮಾನ್ಯರಂತೆ ಆಗಿಬಿಡ್ತೇವೆ, ನಾವು ದೇವತೆಗಳು, ಸರ್ವಜ್ಞರು, ಅದರಲ್ಲಿಯೂ ಈಗಾಗಲೇ ಕೃಷ್ಣ ಪರಮಾತ್ಮನಿಂದ ದ್ವಾರಕೆಯಲ್ಲಿ ಓದಿ ಬಂದವರು ಬೇರೆ, ಇಷ್ಟೆಲ್ಲ ಇದ್ದ ಮೇಲೆ ಮತ್ತೇನಿನ್ನು ಓದೋದು ಅಂತ. ಆ ತರಹ ಮನುಷ್ಯನಲ್ಲಿ ಜ್ಞಾನದ ವಿಷಯದಲ್ಲಿ ಸಾಕು ಅನ್ನುವ ಭಾವನೆ, ತೃಪ್ತಿ, ಅಲಂಬುದ್ಧಿ ಇರಬಾರದು ಅನ್ನುವುದನ್ನು ಪಾಂಡವರಿಂದ ಕಲಿಯಬೇಕು. ಕೆಲವರಿಗೆಲ್ಲ ತಾವು ಜ್ಞಾನವನ್ನು ಪಡೆದುಕೊಂಡದ್ದಕ್ಕೆ, ಆ ಶಾಸ್ತ್ರ ಓದದ್ದಕ್ಕಲ್ಲ, ಭಾಗವತನೇ ಚೆನ್ನಾಗಿ ಕ್ಲುಪ್ತವಾಗಿದೆ, ಭಾಗವತ ನನಗೆ ಗೊತ್ತು, ಏನು ಕೇಳೋದು ಬೇಕಾಗಿಲ್ಲ ಅಂತ ಅನ್ಲೇಬಾರದು. ಕಥಂಚಿತ್ ಸಹನೆ ಮಾಡಬಹುದು. ಏನೋ ಒಂದು ಓದಿದ್ದೇನೆ, ತಕ್ಕ ಮಟ್ಟಿಗೆ ವಿದ್ಯಾವಂತ ಅಂದ್ರೆ ಸಾಕು, ಇನ್ನು ಯಾವ ವಿದ್ಯೆಯೂ ಬೇಡ ಅನ್ನುವಂತಹ ವೈರಾಗ್ಯ ಕೆಲವರಿಗೆ ಇರ್ತದೆ. ಅದು ವಾಸಿ ಅಂತ ಅನ್ಬಹುದೋ ಏನೋ, ಇವೆಲ್ಲ ವಾಸಿ ಅಂತ ತಿಳ್ಕೋಬೇಡಿ, ಅನ್ನಬಹುದೋ ಏನೋ. ಕೆಲವರಂತೂ ನಮ್ಮಪ್ಪ ಓದಿದ್ದಾರೆ, ನಾನ್ಯಾಕೆ ಓದಬೇಕು ಅನ್ನೋರಿದ್ದಾರೆ. ನಮ್ಮ ವಂಶದೊಳಗೆ ಹಿಂದೆಲ್ಲ ಬೇಕಾದಷ್ಟು ಜನ ಪಂಡಿತರಾಗಿದ್ರು ಅನ್ನೋ ಇನ್ನೂ ಮಹಾನುಭಾವರಿದ್ದಾರೆ. ಎಂತಹ ಅನರ್ಥ ಅದು. ನಿಮ್ಮ ತಾತ ಮುತ್ತಾತರು ಪಂಡಿತರಾದರೇನು, ನಹಿ ಪಿತಃ ಪಾಂಡಿತ್ಯೇನ ಪುತ್ರ ಪಂಡಿತೋ ಭವತಿ. ಅಪ್ಪ ಪಂಡಿತ ಆದರೆ ಮಗನಿಗೇನು ಬಂತು? ನೀನು ಯಾವುದರಲ್ಲಿಯೋ ಪಂಡಿತ ಆದರೆ ತಿಳಿಯದ ಶಾಸ್ತ್ರ ನಿನಗೆ ಹೇಗೆ ತಿಳಿದೀತು? ಶಾಸ್ತ್ರ ತಿಳಿದಿದ್ದರೂ ಅದೇ ಶಾಸ್ತ್ರದೊಳಗೆ ನಿನಗೆ ತಿಳಿಯದ ವಿಷಯಗಳು ಬೇಕಾದಷ್ಟಿವೆ. ನಿನಗೆ ತಿಳಿದಿದ್ದಾದರೂ ವೇದವ್ಯಾಸ ದೇವರೇ ಹೇಳ್ತಾರೆ, ಆವೃತ್ತಿ ಅಸಕೃತ ಉಪದೇಶ, ಪುನಃ ಪುನಃ ಕೇಳಬೇಕು ಅಂತ. ಹಾಗಾಗಿ ಜ್ಞಾನಿಗಳು ಸಿಕ್ಕಾಗ, ಗುರುಗಳು ಸಿಕ್ಕಾಗ ಉಪದೇಶವನ್ನು ಪಡೆಯಬೇಕು, ಪುನಃ ಪುನಃ ಜ್ಞಾನವನ್ನು ಪಡೆಯಬೇಕು, ಹೆಚ್ಚಿನ ಜ್ಞಾನವನ್ನೂ ಪಡೆಯಬೇಕು. ಹೊಸ ಹೊಸ ಯುಕ್ತಿಗಳನ್ನು, ಹೊಸ ಹೊಸ ದೃಷ್ಟಾಂತಗಳನ್ನು ತಿಳಿದು
ಭಗವಂತನ ಮಹಿಮೆಗಳನ್ನು ಮೆಲುಕು ಹಾಕಬೇಕು, ದೃಢಪಡಿಸಿಕೊಳ್ಳಬೇಕು ಅನ್ನುವ ಸಂದೇಶವನ್ನು ಪಾಂಡವರು ಹಾಗೂ ವೇದವ್ಯಾಸದೇವರ ಈ ಸಮಾಗಮದಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದನ್ನು ಶ್ರೀಮದ್ ಆಚಾರ್ಯರು 15ನೆಯ ಅಧ್ಯಾಯದಲ್ಲಿ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ವೇದವ್ಯಾಸದೇವರು ಸರ್ವೋತ್ತಮನಾದ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸುವುದು ಹೇಗೆ ವಾಯುದೇವರಿಗೆ ಅತೀ ಪ್ರೀತಿ, ಅದರಂತೆ ವಾಯುದೇವರ ಶುದ್ಧ ಧರ್ಮವನ್ನು ಜೀವೋತ್ತಮತ್ವವನ್ನು ತಿಳಿಸುವಲ್ಲಿ ಪರಮಾತ್ಮನಿಗೆ ಅಷ್ಟೇ ಪ್ರೀತಿ, ಅದನ್ನು ತಿಳಿದರೂ ಪರಮಾತ್ಮನಿಗೆ ಸಂತೋಷ. ಇದನ್ನು ಏಕಾದಶ ಸ್ಕಂಧದಲ್ಲಿ ವಾಯುವು ಮುಖ್ಯಧೀಯ ಅಂತ, ಪರಮಾತ್ಮನನ್ನ ಸಂತೋಷಪಡಿಸಬೇಕಾದರೆ ಅನೇಕ ಅಧಿಷ್ಠಾನಗಳಲ್ಲಿ ಪೂಜೆ ಮಾಡಬೇಕು. ಅದರಲ್ಲಿ ವಾಯುದೇವರನ್ನ ಜೀವೋತ್ತಮರು ಅಂತ ತಿಳಿದು ಅವರನ್ನು ಉಪಾಸನೆ ಮಾಡಿದರೆ ಅದರಿಂದ ಭಗವಂತನಿಗೆ ಸಂತೋಷವಾಗ್ತದೆ. ಅಂತಹ ವಾಯುದೇವರಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ, ಅವರಿಗೂ ಪ್ರೇರಕನಾಗಿದ್ದಾನೆ ಅಂತ ತಿಳಿದರೆ ಪರಮಾತ್ಮನಿಗೆ ಸಂತೋಷವಾಗ್ತದೆ. ಆದ್ದರಿಂದ ವಾಯುದೇವರನ್ನ ಮುಖ್ಯರು, ಜೀವೋತ್ತಮರು ಅಂತ ತಿಳಿದು ಅಂಥ ವಾಯುದೇವರಿಗಿಂತಲೂ ಉತ್ತಮ ಪರಮಾತ್ಮ ಅಂತ ತಿಳಿಯಬೇಕು ಅಂತ. ಆ ದೃಷ್ಟಿಯಲ್ಲಿ ಭೀಮಸೇನ ದೇವರ ಬಗ್ಗೆ ಮತ್ತೆ ತಿಳಿಯೋಣ. ಭೀಮಸೇನ ದೇವರ ಶುದ್ಧವಾದ ಭಾಗವತ ಧರ್ಮ, ಎಂದಿಗೂ ಪರಮಾತ್ಮನ ವಿರೋಧ ಮಾಡಿದವರಲ್ಲ, ತಪ್ಪು ತಿಳುವಳಿಕೆ ಇಲ್ಲ, ಸಂಶಯ ಇಲ್ಲ, ವಿಷ್ಣುವಿನ ದ್ರೋಹ ಮಾಡುವವರನ್ನು ಎಂದಿಗೂ ಸಹನ ಮಾಡುವವರಲ್ಲ, ದೇವರನ್ನು ಬಿಟ್ಟು ಇನ್ನೊಬ್ಬರಿಗೆ ಕೈ ಚಾಚಿದವರಲ್ಲ, ಶಾಸ್ತ್ರೋಕ್ತವಾದ ನಿಯಮಗಳ ಉಲ್ಲಂಘನೆ ಮಾಡುವವರಲ್ಲ, ದಾಕ್ಷಿಣ್ಯಕ್ಕಾಗಿ ವ್ಯವಹಾರಕ್ಕಾಗಿ ಧರ್ಮವನ್ನು ಶಾಸ್ತ್ರವನ್ನು ಎಂದಿಗೂ ಬಿಟ್ಟವರಲ್ಲ. ಇಂತಹ ಅತ್ಯಂತ ಅಚ್ಛಿನ್ನವಾದ ಭಾಗವತ ಧರ್ಮವನ್ನು, ವೈಷ್ಣವ ಧರ್ಮವನ್ನು ಪರಿಪಾಲನೆ ಮಾಡುವುದರಲ್ಲಿ ಅಗ್ರೇಸರರಾದವರು ಅಂದರೆ ಭೀಮಸೇನ ದೇವರು. ಇದರ ಬಗ್ಗೆ ವೇದವ್ಯಾಸ ದೇವರು ಮಹಾಭಾರತದಲ್ಲಿಯೂ ಸರಿ, ಪುರಾಣಗಳಲ್ಲಿಯೂ ಸರಿ ವಿಶೇಷವಾಗಿ ಆ ವಾಯುದೇವರ, ಭೀಮಸೇನ ದೇವರ ಮಹತ್ವವನ್ನು ತಿಳಿಸಿಕೊಟ್ಟು ಈ ರೀತಿ ಭೀಮಸೇನ ದೇವರ ಬಗ್ಗೆ, ವಾಯುದೇವರ ಬಗ್ಗೆ ನೀವು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಇದೊಂದು ಉದಾಹರಣೆಗೆ ಮಾತ್ರ. ಇದೇ ರೀತಿ ಎಲ್ಲ ದೇವತೆಗಳು, ಪಿತೃಗಳು, ಚಕ್ರವರ್ತಿಗಳು ಎಲ್ಲರ ಬಗ್ಗೆಯೂ ದೇವ ಋಷಿ ಪಿತೃಪ ನರಾಹ, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು ಅವರವರ ಯೋಗ್ಯತೆ ಏನು, ಅವರವರ ಸಾಧನೆ ಏನು, ಅವರವರು ಮಾಡಿದ ಭಗವದ್ಭಕ್ತಿ, ಭಗವಂತನ ಸೇವೆ, ಅದರಿಂದ ಪಡೆದ ಫಲ, ಇವುಗಳೆಲ್ಲವನ್ನು ವೇದವ್ಯಾಸ ದೇವರು ಸ್ವತಃ ಕುಳಿತು ಹೇಳ್ತಾರೆ. ದೊಡ್ಡ ಮಂತ್ರಿಗಳು ಬಂದರೆ ಅವರ ಬಗ್ಗೆ ಅಲ್ಲಿರುವಂತಹ ಶಾಸಕರು ಅಂಥವರೆಲ್ಲ ಬಂದು ಸ್ವಾಗತ ಮಾಡಿ ಅವರ ಬಗ್ಗೆ 4 ಮಾತು ಹೇಳುತ್ತಾರೆ. ಪ್ರಧಾನಮಂತ್ರಿಗಳು ಬಂದರೆ ಆ ರಾಜ್ಯದ ಮಂತ್ರಿಗಳು ವಿಶೇಷವಾಗಿ ಅವರ ಬಗ್ಗೆ ಮಾತನಾಡ್ತಾರೆ. ಇದು ತಾನೇ ಪ್ರೋಟೋಕಾಲ್ ಇರೋದು. ಒಬ್ಬ ಸಣ್ಣ ಶಾಸಕ ಬಂದ, ಊರಿನೊಳಗಿದ್ದ ಒಬ್ಬ ಶಾಸಕ MLA ಬಂದ ಅಂದರೆ ಬಂದು ಪ್ರಧಾನಮಂತ್ರಿಗಳು ನಿಂತು ಅವರು ಪರಿಚಯ ಮಾಡಿಸಿ ಸ್ವಾಗತ ಮಾಡಿಸಿ ಕೂಡಿಸ್ತಾರ? ಹಾಗಿದೆಯಾ? ಪ್ರೋಟೋಕಾಲ್ ಇದೆಯಾ? ಇದು ಪ್ರಧಾನಮಂತ್ರಿಗಳು, ಮಂತ್ರಿಗಳು, ಶಾಸಕರನ್ನ ಬಿಟ್ಟುಬಿಡಿ, ಸಾಮಾನ್ಯ ವ್ಯಕ್ತಿಗಳು, ಲೋಕದೊಳಗಿರುವ, ವ್ಯವಹಾರದೊಳಗಿರುವಂತಹ ಸಾಮಾನ್ಯ ನಾಗರಿಕರೇ ತಮ್ಮ ತಮ್ಮ ಸ್ಥಾನ, ಮಾನ, ಗೌರವ ಇದನ್ನು ನೋಡಿಕೊಂಡು ತಾನೇ ಅದಕ್ಕೆ ತಕ್ಕ ಹಾಗೆ ವ್ಯವಹಾರ ಮಾಡ್ತಾರೆ. ಅತಿ ಸಾಮಾನ್ಯ ವ್ಯಕ್ತಿಯ ಬಗ್ಗೆ ನೀವ್ಯಾರಾದ್ರೂ ಪರಿಚಯ ಮಾಡಿಸಿ ಅಪ್ಪ ಅಂದ್ಬಿಡ್ತಾರಷ್ಟೇ. ನಾವು ನಮ್ಮ ಸ್ಟೇಟಸ್ ಬಹಳ ದೊಡ್ಡದು, ನಾವೆಲ್ಲ ಅವ್ರ ಬಗ್ಗೆ ಹೇಳಲಿಕ್ಕಾಗಲ್ಲ ಅಂತ. ವೇದವ್ಯಾಸ ದೇವರ ಅನುಗ್ರಹ, ಅವರ ಕಾರುಣ್ಯ, ಅವರ ದಯೆ ಏನು ಅನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಸರ್ವಮೇತಚ್ಚ ಕಥಿತಂ ತತ್ರ ತತ್ರಾಮಿತಾತ್ಮನ ವ್ಯಾಸೇನೈವ ಪುರಾಣೇಶು ಭಾರತೆ ಚ ಸ್ವಸಂವಿಧ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು 18ನೆಯ ಅಧ್ಯಾಯದಲ್ಲಿ ತಿಳಿಸ್ತಾರೆ, ಯಾರ ಯಾರ ಧರ್ಮಗಳು, ಯಾರ ಯಾರ ಸ್ಥಾನ, ಮಾನ, ಯೋಗ್ಯತೆ, ಮಹತ್ವ ಏನು ಅನ್ನುವುದನ್ನ ಎಲ್ಲರ ತಂದೆ, ಎಲ್ಲರ ತಾತ, ಎಲ್ಲರ ಮುತ್ತಾತನೂ ಹೌದು, ಸಕಲ ಜಗತ್ತಿಗೆ ಗುರುವೂ ಹೌದು, ಸರ್ವೋತ್ತಮ, ಸರ್ವಪ್ರೇರಕ, ಎಲ್ಲರೂ ಯಾರ ಉಪಾಸನೆಯಿಂದ
ಉದ್ಧಾರವನ್ನು ಹೊಂದಬೇಕು. ಅಂಥ ಸ್ವಾಮಿ ಸ್ವಯಂ ತಾನು ಕುಳಿತು ಎಲ್ಲರ ಪರಿಚಯವನ್ನು ಮಾಡಿಸಿಕೊಡ್ತಾನೆ. ಇವರು ಹೀಗೆ, ಇವರು ಹೀಗೆ, ಇವರು ಹೀಗೆ. ವಾಯುದೇವರ ಶುದ್ಧ ಭಾಗವತ ಧರ್ಮ ಹೀಗೆ, ಇಂದ್ರದೇವರದು ಹೀಗೆ, ಇನ್ನುಳಿದ ದೇವತೆಗಳದು ಈ ರೀತಿಯಲ್ಲಿದೆ ಅಂತ ಅವರವರ ಧರ್ಮ ಅಷ್ಟೇ ಅಲ್ಲ, ಅವರವರ ಧರ್ಮ, ಅವರವರ ಸಾಧನೆ, ಅವರ ಮಹತ್ವ ಎಲ್ಲವನ್ನೂ ತಿಳಿಸಿಕೊಟ್ಟು ಅವರಲ್ಲಿ ನಾವು ಭಕ್ತಿ ಮಾಡುವಂತೆ ನಮಗೆ ಪ್ರೇರಣೆಯನ್ನು ಮಾಡುತ್ತಾನೆ ಪರಮಾತ್ಮ. ಅವನೇನಾದರೂ ಪ್ರೋಟೋಕಾಲ್ ಅಂತ ಇಟ್ಟುಕೊಂಡು ನಾನು ನನ್ನ ಸ್ಟೇಟಸ್ಸಿಗೆ ಯಾರು ಸರಿ ಹೋಗ್ತಾರೋ ಅಂಥವರ ಬಗ್ಗೆ ಮಾತ್ರ ನಾನು ಮಾತಾಡೋದು ಅಂದರೆ ಅವನ ಸ್ಟೇಟಸ್ಸಿಗೆ ಸರಿ ಹೋಗೋದು ಅವನೊಬ್ಬನೇ. ನತ್ವತ್ಸಮೋಸ್ತ್ಯಭ್ಯಧಿಕ ಕುತೋನ್ಯ. ಇನ್ನೊಬ್ಬರು ಅವನಿಗೆ ಸದೃಶರಿಲ್ಲ, ಪರರಂತೂ ಇಲ್ಲವೇ ಇಲ್ಲ. ಅಸಮನಾದ ಪರಮಾತ್ಮ ಅವನಿಗೆ ಸಮರೇ ಇಲ್ಲದಾಗ ಯಾರೂ ಅವನ ಸ್ಟೇಟಸ್ಸಿಗೆ ಈಕ್ವಲ್ ಆಗದೇ ಇದ್ರೆ ಯಾರ ಬಗ್ಗೆ ಹೇಳಬೇಕು? ತನ್ನ ಬಗ್ಗೆ ಮಾತ್ರ ಹೇಳಬೇಕು. ಆದರೆ ಮಹಾಭಾರತಾದಿ ಗ್ರಂಥಗಳು, ಪುರಾಣಗಳು ಇವು ವಿಶ್ವಕೋಶ. ಇಡೀ ವಿಶ್ವವನ್ನು ಬಿಚ್ಚಿಟ್ಟಿದ್ದಾನೆ ಪರಮಾತ್ಮ. ಎಲ್ಲರ ಬಗ್ಗೆಯೂ ಹೇಳಿದ್ದಾನೆ. ಅವರದೇನು ಘನತೆ ಅದನ್ನು ತಿಳಿಸಿದ್ದಾನೆ. ಚಿಕ್ಕವರೇನು ಸಾಧನೆ ಮಾಡಿ ದೊಡ್ಡ ಸ್ಥಿತಿಯನ್ನು ಪಡೆಯಬೇಕು ಅದನ್ನು ತೋರಿಸಿಕೊಟ್ಟಿದ್ದಾನೆ ಪರಮಾತ್ಮ. ಇದು ಭಗವಂತನ ಕಾರುಣ್ಯ, ಇದು ಪರಮಾತ್ಮನ ದಯೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡು ದೇವರ ಕಾರುಣ್ಯವನ್ನು ಸ್ಮರಿಸಿಕೊಂಡು ಅವನ ಉಪಕಾರವನ್ನು ಸ್ಮರಿಸಿ ನಮಸ್ಕಾರ ಮಾಡೋದರ ಜೊತೆಗೆ ಸಂದೇಶವನ್ನು ನಾವು ಒಂದು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಆದರ್ಶವನ್ನು ನಾವು ಕೂಡ ಯೋಗ್ಯವಾದ ಗುಣ ಇದ್ದಲ್ಲಿ ಚಿಕ್ಕವರಿದ್ದರೂ ಅವರ ಗುಣಗಳನ್ನು ಎತ್ತಿ ತೋರಿಸಿ ಅವರಿಗೆ ಮನ್ನಣೆಯನ್ನು ನೀಡಿ ಸಮಾಜದಲ್ಲಿ ಅವರಿಗೊಂದು ಸ್ಥಾನಮಾನಗಳು ಬರುವಂತೆ ಮಾಡಬೇಕು. ನಾನು ಯಾರ ಬಗ್ಗೆಯೂ ಮಾತಾಡೋದಿಲ್ಲ ಅಂತ ಹೇಳಿ ಬೀಗ ಹಾಕಿಕೊಂಡು ಕೂಡಬಾರದು ಬಾಯಿಗೆ. ಎಷ್ಟು ದೊಡ್ಡವರು, ನಮ್ಮ ಸಮಾನ ಯಾರಿಲ್ಲ ಅಂತ ನೀವು ಬಾಯಿಗೆ ಬೀಗ ಹಾಕೊಂಡ್ರು ನಿಮ್ಮ ಬೀಗ ತೆಗೆಸಲಿಕ್ಕೆ ಬರೋವರೇ ನಿಮ್ಮ ಬೀಗರು. ಆ ಗಂಡು ಬೀಗರು ಅಂತ ಬಂದ್ರೆ ಹೊಗಳಲೇಬೇಕು. ಆವಾಗ ಎಲ್ಲ ಬೀಗ ಬಿಚ್ಚುತ್ತಾರ ಅವರು. ಅದಕ್ಕೆ ಅವರಿಗೆ ಬೀಗ ಅಂತ ಹೆಸರು. ಬೀಗ ಬಿಚ್ಚೋದಕ್ಕೆ ಬರೋದು. ಇಲ್ಲದೇ ಇದ್ರೆ ನಿಮ್ಮ ಕನ್ಯೆಯನ್ನು ಮಾಡ್ಕೊಂಡು ಹೋಗೋದೇ ಇಲ್ಲ. ಅವರು ಜಗಳಾಡ್ತಾರೆ. ನೀವೇ ಇಂದ್ರ, ನೀವೇ ಚಂದ್ರ, ಬರ್ರಿ, ಹಾಗೆ ಹೀಗೆ ಏನು ಎಲ್ಲ ಇದ್ದು ಬಿದ್ದ ಎಲ್ಲ ಮಾನ ಮರ್ಯಾದೆ ಹೋಗಿರ್ತದೆ. ಮದುವೆ ಮುಗಿದ ಮೇಲೆ ಮತ್ತೆ ಗಂಭೀರ ಆಗ್ತೀರಿ, ಅದು ಬೇರೆ. ಆದ್ರೆ ಅಲ್ಲಿಯವರೆಗಂತೂ ನಿಮ್ಮ ಬೀಗ ಬಿಚ್ಚಲಿಕ್ಕೆ ಬರ್ತಾರ. ಹೌದಾ? ಏನಿದ್ರೂ ಮಾಡಿ, ಅದನ್ನೇ ನಾನು ನಿಷೇಧ ಮಾಡ್ತಾ ಇಲ್ಲ. ಮದುವೆ ಆಗಬೇಕು, ಚೆನ್ನಾಗಿ ಆಗಲಿ. ಆದರೆ ಹಾಗೆ ಮಾಡುವವರು ಇನ್ನುಳಿದ ಸಜ್ಜನರ ವರ್ಣನೆ ಮಾಡ್ಲಿಕ್ಕೆ ಯಾಕೆ ಬೀಗ ಹಾಕ್ತೀರಿ? ಅನೇಕ ಸಜ್ಜನರಿದ್ದಾರಲ್ಲ ಜಗತ್ತಿನಲ್ಲಿ. ಬಹುರತ್ನ ವಸುಂಧರ ಅಂತಹ ಸಾಕಷ್ಟು ಜನ ಸಜ್ಜನರು, ಸತ್ಕಾರ್ಯಗಳನ್ನು ಮಾಡಿದವರು. ಅವರ ಬಗ್ಗೆ ಪ್ರಶಂಸೆಯನ್ನು ಮಾಡಬೇಕು, ಹೇಳಬೇಕು. ಯೋಗ್ಯವಾದ ರೀತಿಯಲ್ಲಿ ಅವರಿಗೆ ಮಾನ ಮರ್ಯಾದೆಗಳನ್ನು ಕೊಡಬೇಕು ಅನ್ನುವುದನ್ನು ಪರಮಾತ್ಮ ತಿಳಿಸಿಕೊಡ್ತಾನೆ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಮಾನದಃ ಅಂತ ಪರಮಾತ್ಮನನ್ನು ಕರೆಯೋದು. ಅಮಾನಿ ಮಾನದೋ ಮಾನ್ಯ. ಇಡೀ ಜಗತ್ತಿಗೇನೆ ಮಾನ ಕೊಟ್ಟುವವನು ಪರಮಾತ್ಮ. ಅನೇಕ ರೀತಿಯಿಂದ ಮಾನಗಳನ್ನು ಕೊಟ್ಟವನು ಪರಮಾತ್ಮ. ಅವರವರ ಸ್ಥಾನಮಾನಗಳನ್ನು ಕಲ್ಪಿಸಿದವನು, ಮಾನ ಮರ್ಯಾದೆಗಳನ್ನು ಕೊಟ್ಟವನು, ಜ್ಞಾನ ಕೊಟ್ಟವನು, ಎಲ್ಲವೂ ಪರಮಾತ್ಮನೇ. ಆದ್ದರಿಂದ ಪರಮಾತ್ಮನಿಗೆ ಮಾನದ ಎಂಬುದಾಗಿ ಕರೀತಾರೆ. ಆ ದೃಷ್ಟಿಯಲ್ಲಿ ವೇದವ್ಯಾಸ ದೇವರು ಮಾಡಿದಂತಹ ಉಪಕಾರ ಅಂದರೆ ಬಹಳ ದೊಡ್ಡದಾದದ್ದು. ಇಡೀ ಜಗತ್ತಿನ ವಿಷಯದಲ್ಲಿ ಎಲ್ಲ ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಎಲ್ಲ ದೇವತೆಗಳ ಬಗ್ಗೆ ಇವತ್ತೇನಾದರೂ ನಾವು ತಿಳಿದುಕೊಂಡಿದ್ದೇವೆ, ಅವರ ಭಜನೆ ಮಾಡುತ್ತೇವೆ, ಅವರ ಅನುಗ್ರಹ ಪಡೆದುಕೊಳ್ಳುತ್ತೇವೆ ಅಂದರೆ ಅದು ವೇದವ್ಯಾಸ ದೇವರ ಕೃಪೆ, ವೇದವ್ಯಾಸ ದೇವರ ಅನುಗ್ರಹ. ವ್ಯಾಸೇನೈವ ಪುರಾಣೇಶು ಭಾರತೇ ಚ ಸ್ವಸಂವಿದ ಅಂತಾರೆ ಶ್ರೀಮದಾಚಾರ್ಯರು. ಇಂತಹ ಪರಮೋಪಕಾರವನ್ನು ಮಾಡಿ ಎಲ್ಲರ ಬಗ್ಗೆ ತಿಳಿಸಿಕೊಟ್ಟಂತಹ ಮಹಾನುಭಾವರು ವೇದವ್ಯಾಸ ದೇವರು. ಇನ್ನು ಪಾಂಡವರಿಗೆ ವೇದವ್ಯಾಸ ದೇವರು ಮಾಡಿದ ಇನ್ನೊಂದು ದೊಡ್ಡದಾದಂತಹ ಅನುಗ್ರಹ, ಉಪಕಾರ. ಒಂದು ಪ್ರಸಂಗ ನಿಮಗೆಲ್ಲ ಗೊತ್ತು, ಕಥೆ. ಕೌರವರು
ವಿಶೇಷವಾಗಿ ದುರ್ಯೋಧನ ಶಕುನಿಯ ಪ್ರೇರಣೆಯಂತೆ ಪಾಂಡವರನ್ನು ಅರಗಿನ ಮನೆಯಲ್ಲಿ ಹಾಕಿ ಸುಡಬೇಕು ಅಂತ ಪ್ರಯತ್ನ ಮಾಡಿದ. ಆದರೆ ಜ್ಞಾನಿಗಳ, ಮಹಾನುಭಾವರ, ದೇವತೆಗಳ ವಿರೋಧ ಮಾಡಿದರೆ ಅವರಿಗೇನಾಗೋದಿಲ್ಲ. ಯಾರು ವಿರೋಧ ಮಾಡುತ್ತಾರೋ ಅವರೇ ಹತರಾಗಿ ಹೋಗ್ತಾರೆ ಎನ್ನುವುದಕ್ಕೆ ಸ್ಪಷ್ಟವಾದ ಉದಾಹರಣೆ. ಪುರೋಚನ ಪಾಂಡವರನ್ನ ಸುಡಬೇಕು ಅಂತ ಬಂದವ, ಅವನೇ ಸುಟ್ಟು ಬೂದಿಯಾದ. ವಿದುರನ ಒಂದು ವಿಶೇಷವಾದ ಮಾರ್ಗದರ್ಶನದಲ್ಲಿ ಭೀಮಸೇನ ದೇವರು ಸ್ವಯಂ ಸರ್ವಜ್ಞರು, ಅರ್ಜುನನಿಗೆಲ್ಲ ಗೊತ್ತು. ಆದರೂ ವಿದುರನ ಒಂದು ಸೂಚನೆಯಂತೆ ಸುರಂಗ ಮಾರ್ಗದಿಂದ ಬಂದು ಅಲ್ಲಿಂದ ಅವರೆಲ್ಲ ಏಕಚಕ್ರ ನಗರಕ್ಕೆ ಬರ್ತಾರೆ, ಅಲ್ಲಿ ವಾಸವಾಗಿರ್ತಾರೆ. ಆ ಸಂದರ್ಭದಲ್ಲಿ ವೇದವ್ಯಾಸದ ಮಧ್ಯದಲ್ಲಿ ಇನ್ನೂ ಏಕಚಕ್ರ ನಗರಕ್ಕೆ ಬಂದಿರೋದಿಲ್ಲ. ಅರಗಿನ ಮನೆಯಿಂದ ದಾಟಿ ಹೊರಗೆ ಬಂದರು. ರಾತ್ರಿ ಆಗಿದೆ. ಹಿಡಿಂಬಾಸುರ ತನ್ನ ತಂಗಿ ಹಿಡಿಂಬಿಯನ್ನು ಕಳಿಸಿರ್ತಾನೆ, ಎಲ್ಲಿಯಾದರೂ ಆಹಾರ ಸಿಕ್ಕರೆ ತಗೊಂಬ ಅಂತ. ಏನು ಆಹಾರ? ರಾಕ್ಷಸರಿಗೆ ಮಾಂಸ. ಯಾರಾದರೂ ಸಿಕ್ಕರೆ ಹಿಡ್ಕೊಂಬ ಅಂತ ಅರ್ಥ. ಆಹಾರ ಅಂದ್ರೆ ಎಲ್ಲಿಯೋ ಶೇಂಗಾ ತಗೊಂಬ ಅಂತ ಅರ್ಥ ಅಲ್ಲ, ಹಂಗೆ ತಿಳ್ಕೊಂಡಿರಿ ನೀವು. ಶೇಂಗಾ ಅಲ್ಲ, ಪುಟಾಣಿ ಅಲ್ಲ, ಮಾಂಸ ಬೇಕವರಿಗೆ. ಯಾರಾದರೂ ಸಿಕ್ಕರೆ ಹಿಡ್ಕೊಂಬ ಅಂತ. ಅವಳು ಹೋದವಳು ಬರಲೇ ಇಲ್ಲ. ಎಷ್ಟೊತ್ತಾದರೂ ಅವಳು ಎಲ್ಲಿ ಬಂದಿದ್ದಾಳೆ ಅಂದ್ರೆ ಅಷ್ಟೊತ್ತಿಗೆ ಅಲ್ಲಿ ಅರಣ್ಯದಲ್ಲಿ ಪಾಂಡವರು ಬಂದಿದ್ರು. ಕುಂತಿ ಬಂದಿದ್ದಾಳೆ. ಆ ಹಿಡಿಂಬಿ ಅವಳು ಸ್ವರ್ಗಲೋಕದ ಅಭಿಮಾನಿನಿಯಾದಂತಹ ದೇವತೆ ಭಾರತೀ ದೇವಿಯ ವಿಶೇಷ ಸನ್ನಿಧಾನ. ಶಾಪದಿಂದಾಗಿ ಅವಳು ಈ ಜನ್ಮದಲ್ಲಿ ಬಂದಿದ್ದಾಳೆ. ಆದರೆ ಸ್ಫುರದ್ ರೂಪ ಇದೆ, ಕಾಮರೂಪ ಅವರದು. ಎಂತಹ ರೂಪನೂ ತೆಗೆದುಕೊಳ್ಳಬಹುದು. ಭೀಮಸೇನ ದೇವರ ದಿವ್ಯವಾದಂತಹ ಅತ್ಯದ್ಭುತವಾದ 32 ಲಕ್ಷಣಗಳಿಂದ ಕೂಡಿದಂತಹ ಶ್ರೇಷ್ಠವಾದ ಆ ಭೀಮಸೇನ ದೇವರ ಸೌಂದರ್ಯವನ್ನು ಕಂಡು ಭೀಮಸೇನ ದೇವರನ್ನು ಮದುವೆಯಾಗಬೇಕು ಅಂತ ಇವರನ್ನೆಲ್ಲ ಹಿಡ್ಕೊಂಡು ಒಯ್ದು ಹಿಡಿಂಬನಿಗೆ ಆಹಾರವಾಗಿ ಕೊಡಬೇಕು ಅಂತ ಬಂದವಳವಳು. ಆದರೆ ಈ ಭೀಮಸೇನ ದೇವರ ಅತ್ಯದ್ಭುತವಾಗಿರುವಂತಹ ಸೌಂದರ್ಯವನ್ನು ನೋಡಿದ್ದಾಳೆ. ನೋಡಿ ಭೀಮಸೇನ ದೇವರನ್ನೇ ಮದುವೆಯಾಗಬೇಕು ಅಂತ ಬೇಕಾದಷ್ಟು ಕೇಳಿಕೊಳ್ತಾಳೆ. ಶ್ರೀಮದ್ ಆಚಾರ್ಯರ ನಿರ್ಣಯ ಕೊಡ್ತಾರೆ, ಯಾರೋ ಅಲ್ಲ ಇವಳು ಅಂತ. ಸಾ ರಾಕ್ಷಸೀತನು ಮವಾಪ ಸುರೇಂದ್ರಲೋಕ ಶ್ರೀರೇವ ಶಕ್ರ ದಯಿತಾ ತ್ವಪರೈವ ಶಚ್ಯಾಹ ಶಾಪಾತ್ ಸ್ಪೃಧಾ ಪತಿಮವಾಪ್ಯ ಚ ಮಾರುತಂ ಸಾ ಪ್ರಾಪ್ತುಂ ನಿಜಾಂ ತನುಮಯಾಚತ ಭೀಮಸೇನಂ. ಸ್ವರ್ಗಲೋಕದ ಶ್ರೀ ಅಭಿಮಾನಿನಿಯಾದವಳು ಶಾಪದಿಂದ ಈ ಜನ್ಮವನ್ನ ಪಡೆದುಕೊಂಡಿದ್ದಾಳೆ. ಅವಳಲ್ಲಿ ವಿಶೇಷವಾದ ಭಾರತೀ ದೇವಿಯ ಸನ್ನಿಧಾನ ಇತ್ತು. ಆ ಭಾರತೀ ದೇವಿಯನ್ನು ಕುರಿತು ವಿಶೇಷವಾಗಿ ತಪಸ್ಸು ಮಾಡಿ ಅವಳಿಂದ ವರ ಪಡೆದು ಅವಳ ಸನ್ನಿಧಾನವನ್ನ ತನ್ನಲ್ಲಿ ತುಂಬಿಕೊಂಡು ಬಂದವಳು. ಇಲ್ಲದಿದ್ದರೆ ವಾಯುದೇವರ ಸಹವಾಸವನ್ನು ಮಾಡುವ ಯೋಗ್ಯತೆ ಅವಳಿಗೆ ಬರ್ತಾ ಇರಲಿಲ್ಲ. ಸಾ ಭಾರತಿ ವರಮಿಮಂ ಪ್ರದದೌ ಅಮುಷ್ಯೈ ಸ್ವಾವೇಶಮಾತ್ಮದಯಿತಸ್ಯ ಚ ಸಂಗಮೇನ ಶಾಪಾದ್ ವಿಮುಕ್ತಿಂ ಅತಿತೀವ್ರ ತಪಃ ಪ್ರಸನ್ನ ತೇನಾಹ ಸಾ ನಿಜತನುಂ ಪವಮಾನ ಸೂನೋ. ಭಾರತೀ ದೇವಿಯ ಜೊತೆಗೆ ಮಾತಾಡಿಸಿ ಅವಳ ಅನುಗ್ರಹ ಪಡ್ಕೋಬೇಕು ಅಂದ್ರೆ ತಪಸ್ಸು ಮಾಡಬೇಕು. ಅಷ್ಟು ಸುಲಭವಾಗಿ ಭಾರತೀ ದೇವಿಯ ದರ್ಶನ ಆಗೋದಿಲ್ಲ. ಭಾರತೀ ದೇವಿಯನ್ನು ಕುರಿತು ತಪಸ್ಸು ಮಾಡಿ ಆ ಸ್ವರ್ಗಲೋಕದ ಶ್ರೀ ಅಭಿಮಾನಿನಿ ಅವಳು ತನಗೆ ಶಾಪದಿಂದ ಮೋಚನೆಯಾಗಬೇಕು ಅಂತ ಕೇಳಿಕೊಂಡಾಗ ಭೀಮಸೇನ ದೇವರ ಸಂಘದಿಂದ ನಿನ್ನ ಶಾಪದ ಮೋಚನೆಯಾಗ್ತದೆ. ಭೀಮಸೇನ ದೇವರ ಸಂಘ ಆಗಬೇಕು ಅಂದರೆ ನನ್ನ ಆವೇಶ ಇರಬೇಕು. ನಾನು ನಿನ್ನಲ್ಲಿ ಸನ್ನಿಹಿತಳಾಗಿ ಭೀಮಸೇನ ದೇವರ ಸಂಘವನ್ನು ಮಾಡುತ್ತೇನೆ, ಅದರಿಂದ ನನಗೆ ಶಾಪ ಮೋಕ್ಷವಾಗ್ತದೆ ಅಂತ ಹೇಳಿರ್ತಾರೆ. ಅದಕ್ಕೋಸ್ಕರ ಆ ಹಿಡಿಂಬಿ ಭೀಮಸೇನ ದೇವರನ್ನು ಮದುವೆಯಾಗಬೇಕು ಅಂತ ಕೇಳ್ತಾಳೆ. ಧರ್ಮರಾಜನ ಮದುವೆಯಾಗಿಲ್ಲ, ಅವನ ಮದುವೆಯಾಗದೆ ನಾನು ಹೇಗೆ ಮದುವೆಯಾಗಲಿಕ್ಕೆ ಬರ್ತದೆ? ಅಣ್ಣನ ಮದುವೆಯಾಗದೆ ತಮ್ಮನ ಮದುವೆ ಮಾಡಿಕೊಳ್ಳೋದು ಸರಿಯಲ್ಲ, ಅದು ಪರಿವಿತ್ತಿ ಅಂತ, ಅದೊಂದು ದೋಷ. ಆದ್ದರಿಂದ ಧರ್ಮಶಾಸ್ತ್ರದ ಪ್ರಕಾರ ಮೊದಲು ಹಿರಿಯ ಅಣ್ಣನ ಮದುವೆಯಾಗಬೇಕು, ಆಮೇಲೆ ತಮ್ಮನ ಮದುವೆಯಾಗಬೇಕು. ನಾನು ಮದುವೆ ಆಗೋದಿಲ್ಲ ಅಂದರು. ತಾವು ದೊಡ್ಡವರ ಆಜ್ಞೆ ಇಲ್ಲದೇ ಇದ್ದಾಗ
ಯಾವ ರೀತಿ ಧರ್ಮಶಾಸ್ತ್ರದ ಪರಿಪಾಲನೆಯನ್ನು ಮಾಡಬೇಕು ಅಂತ ಜಗತ್ತಿಗೆ ಭೀಮಸೇನ ದೇವರು ತೋರಿಸಿಕೊಡ್ತಾರೆ. ಅವರಿಗೆ ಗೊತ್ತು ಮುಂದೆ ಅವಳನ್ನು ಮದುವೆಯಾಗೋದೇ ಭಗವತ್ ಸಂಕಲ್ಪ ಇದೆ ಅಂತ. ಆದರೆ ಪರಮಾತ್ಮನ ಆಜ್ಞೆ ಇನ್ನೂ ಆಗಿಲ್ಲ. ಇಂತಹ ಸಂದರ್ಭದಲ್ಲಿ ಧರ್ಮಶಾಸ್ತ್ರದ ಪ್ರಕಾರ ಏನು ಆದೇಶ ಇದೆ ಅದು ಭಗವಂತನ ಆದೇಶವೇ. ಶ್ರುತಿ ಸ್ಮೃತಿ ಹರೇರಾಜ್ಞೆ ಪರಮಾತ್ಮನ ಆಜ್ಞಾರೂಪವಾದ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಮೊದಲು ಹಿರಿಯ ಅಣ್ಣನ ಮದುವೆಯಾಗಬೇಕು ಅಂತ, ಧರ್ಮರಾಜನ ಮದುವೆಯಾಗಬೇಕು. ಅಲ್ಲಿಯವರೆಗೆ ಮದುವೆಯಾಗೋ ಹಾಗಿಲ್ಲ ಅಂತ ಹೇಳಿದರೆ ಹಿಡಿಂಬೆ ಹೇಳುತ್ತಾಳೆ, ವೇದವ್ಯಾಸದೇವರೇ ಬಂದು ನಿನಗೆ ಆದೇಶ ಮಾಡಿದರೆ ಆಗ ನೀವು ಮದುವೆಯಾಗ್ತೀರಿ ಅಂತ ತನ್ನ ದಿವ್ಯವಾದ ಜ್ಞಾನವನ್ನ ಭೀಮಸೇನ ದೇವರ ಮುಂದೆ ತೋರಿಸಿಕೊಂಡಿದ್ದಾಳೆ. ಇಷ್ಟರಲ್ಲಿ ಹಿಡಿಂಬ ಮಧ್ಯದಲ್ಲಿ ಬಂದ. ಇವಳೂ ಬರಲಿಲ್ಲ, ಆಹಾರನೂ ತರಲಿಲ್ಲ ಅಂತ ಹುಡುಕಿಕೊಂಡು ಬಂದ. ಇವಳನ್ನೂ ಸಂಹಾರ ಮಾಡಿಬಿಡೋಣ, ಅಲ್ಲಿದ್ದವರನ್ನು ತಿಂದು ಸಂಹಾರ ಮಾಡಿಬಿಡೋಣ ಅಂತ ಬಂದರೆ ಅವಳು ಭೀಮಸೇನ ದೇವರಿಗೆ ಶರಣು ಹೋಗಿದ್ದಾಳೆ. ಭೀಮಸೇನ ದೇವರು ಅವಳನ್ನೂ ರಕ್ಷಣೆ ಮಾಡಿದ್ದಾರೆ. ಕುಂತಿ ಹಾಗೂ ಉಳಿದ ಪಾಂಡವರು ಮಲಗಿರುತ್ತಾರೆ. ಯುದ್ಧದ ಸಂದರ್ಭದಲ್ಲಿ ಮಲಗೋದೇನೋ ಕೂಡೋದೇನೋ, ಯುದ್ಧಕ್ಕೆ ಬಂದಿದ್ದಾನೆ, ಯುದ್ಧ ಆಡಿದರಾಯಿತು. ಅಂತಹ ಘೋರವಾದ ಯುದ್ಧದ ಪ್ರಸಂಗ, ಮಹಾರಾಕ್ಷಸ ಎದುರಿಗೆ ಬರ್ತಾ ಇದ್ದಾನೆ, ಮಹಾಪರಾಕ್ರಮಿ ಅವನು. ಅಂಥ ಹಿಡಿಂಬ ರಾಕ್ಷಸ ಬರ್ತಾ ಇದ್ರೆ ಒಂದು ಸೂಕ್ಷ್ಮ ಧರ್ಮವನ್ನು ಭೀಮಸೇನ ದೇವರು ಬಿಡಲಿಲ್ಲ. ಅದಕ್ಕಾಗೇನೆ ದಿವಸ ಶ್ಲೋಕ ಹೇಳೋದು, ಟೀಕಾಕೃತ್ಪಾದರು ಮಾಡಿದ ಶ್ಲೋಕ, ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನ ಅಂತ. ಧರ್ಮ ಅಂದರೆ ಅತಿ ಸೂಕ್ಷ್ಮ ಧರ್ಮ, ಮಹಾಧರ್ಮಗಳು ಅತಿ ಸೂಕ್ಷ್ಮವಾದ ಧರ್ಮಗಳು, ಯಾವುದನ್ನೂ ಬಿಟ್ಟವರಲ್ಲ ಅವರು ಭೀಮಸೇನ ದೇವರು. ಏನ್ ಧರ್ಮ? ಸುಮ್ಮನೆ ಮಲ್ಕೊಂಡವ್ರನ್ನ ಎಬಸಬಾರದು ಅಂತ. ಇದನ್ನ ಎಚ್ಚರ ಇದ್ದವ್ರು ತಿಳ್ಕೋಬೇಕು. ಮಲ್ಕೊಂಡವ್ರು ನೀವು ಬಹಳ ಪರಿಪಾಲನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾರು ನಮ್ಮನ್ನು ಎಬಸಬೇಡ್ರಿ ಅಂತ. ನೀವು ಮಲ್ಕೊಳ್ಳಿ. ಮಲ್ಕೊಂಡಾಗ ಎಚ್ಚರ ಇದ್ದವರು ತಮ್ಮ ಕಾರ್ಯಗಳೇನೇ ಇದ್ರೂ ಕೂಡ ಆದಷ್ಟು ಮಲಗುವ ಕಾಲದಲ್ಲಿ, ಮಲಗುವ ಅವಶ್ಯಕತೆ ಇದ್ದಾಗ ಮಲಗಿದವರನ್ನ ವಿನಾಕಾರಣ ಎಬ್ಬಿಸಬಾರದು. ಸರಿಯಾಗಿ ವರ್ಡಿಂಗ್ಸ್ ಚೆನ್ನಾಗಿ ನೋಡಿಕೊಳ್ಳಿ. ಮಲಗುವ ಕಾಲದಲ್ಲಿ, ಮಲಗುವ ಅವಶ್ಯಕತೆ ಇದ್ದಾಗ ಮಲಗಿದ ಜನರನ್ನು ವಿನಾಕಾರಣ ಎಬ್ಬಿಸಬಾರದು. ಯಾಕಂದ್ರೆ ಈಗ ಮಲ್ಕೊಂಡಿರ್ತೀರಿ ಕೆಲವರು, ಪ್ರವಚನ ನಡೆದಾಗ ಪಕ್ಕದಲ್ಲಿದ್ದವರು ಎಬ್ಬಿಸಿದರೆ, ಅಲ್ಲ ಮೊನ್ನೆ ಹೇಳಿದ್ರು ಸ್ವಾಮಿಗಳು ಎಬ್ಬಿಸಬಾರದು ಅಂತ, ನೀವು ಯಾಕೆ ಎಬ್ಬಿಸಿದ್ರಿ ಅಂತ ಕೇಳೋದು. ತುಂಬಾ ಉಪಕಾರ ಆಯಿತು ಎಬ್ಬಿಸಿದ್ದು, ಪುರಾಣ ಕೇಳಲಿಕ್ಕಾಯ್ತು ಅಂತ ಅನ್ಬೇಕು, ಹೊರತು ಯಾಕೆ ಎಬ್ಬಿಸಿದ್ರಿ ಅಂತ ಅನ್ಬಾರದು. ಇದು ಮಲಗೋ ಕಾಲ ಅಲ್ಲ ಇದು. ಹಾಗಾದರೆ ರಾತ್ರಿ ಕಾಲದಲ್ಲಿ ಶ್ರಮ ಆದಾಗ ವಿಶ್ರಾಂತಿ ಬೇಕು. ಆ ಸಂದರ್ಭದಲ್ಲಿ ಮಲಗಿದಂಥವರನ್ನ ಸುಮ್ಮನೆ ಎಬ್ಬಿಸಬಾರದು ಅನ್ನೋದಕ್ಕೆ ಹಿಡಿಂಬಾಸುರ ಯುದ್ಧಕ್ಕೆ ಬಂದರೂ ಕೂಡ ಅವನನ್ನು ದೂರ ಕರೆಕೊಂಡು ಹೋಗ್ತಾರೆ. ದೂರ ಕರೆದುಕೊಂಡು ಹೋಗಿ ಅಲ್ಲಿ ಅವನ ಜೊತೆಗೆ ಯುದ್ಧ ಆಡ್ತಾರೆ. ಬಹಳ ಘೋರವಾದ ಯುದ್ಧ ಆದ ಮೇಲೆ ಮುಂದೆ ಎಚ್ಚರ ಆಗ್ತದೆ, ಅದು ಬೇರೆ. ಅಷ್ಟೊತ್ತಿಗೆ ಎಚ್ಚರ ಆಗೋ ಕಾಲ ಬಂದಿತ್ತು. ಆದರೆ ಬೇಕು ಅಂತ ಎಬ್ಬಿಸಬಾರದು ಅನ್ನುವ ಧರ್ಮ ಇರಲಿ. ಪ್ರಸಕ್ತ ಆ ಯುದ್ಧ ಆಗತ್ತೆ, ಹಿಡಿಂಬಾಸುರನ ಸಂಹಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ಈ ವಿಚಾರ ಪ್ರಾರಂಭ, ಮದುವೆಯಾಗಬೇಕು ಅಂತ. ಅಷ್ಟೊತ್ತಿಗೆ ಎಲ್ಲರ ಎಚ್ಚರ ಆಗಿತ್ತು. ಇಷ್ಟೊತ್ತು ಭೀಮಸೇನ ದೇವರು ಮಾತ್ರ ಎಚ್ಚರ ಇದ್ದು ಎಲ್ಲರನ್ನ ಕಾಯ್ತಾ ಇದ್ರು. ಇದು ಬರೀ ಕಥೆಯಲ್ಲ, ಇವತ್ತಿಗೂ ವಾಯುದೇವರೇ ಎಚ್ಚರ ಇದ್ದು ನಮ್ಮೆಲ್ಲರನ್ನ ಕಾಯೋದು. ಏನು ಅವೇನು ಮಲ್ಕೊಂಡನೋ ಏನು ಗೋವಿಂದ ಅಂತ ಯಾರಾದರೂ ಅಂದು ಕೂಡಲೇ ಮೊದಲನೇ ಕೆಲಸ ಏನು? ಕೈ ಹಚ್ತಾರೆ. ಶ್ವಾಸೋಚ್ಛ್ವಾಸ ಇದೆಯಾ, ಪ್ರಾಣದೇವರಿದ್ದಾರಾ, ಹಾಗಾದ್ರೆ ಬದುಕಿದ್ದಾನೆ ಅಂತ ಅಂದಮೇಲೆ ಮಲಗಿದಾಗಲೂ ಕಾಯೋರು ಯಾರಾದರು? ವಾಯುದೇವರು. ವಾಯುದೇವರಿದ್ದಾರೆ ಅಂದರೆ ಬದುಕಿದ್ದಾನೆ ಅಂತ ಅರ್ಥ. ಹಾಗಾಗಿ ಎಲ್ಲರನ್ನೂ ಮಲಗಿದಾಗ ಕಾಯುವವರು ವಾಯುದೇವರೇ. ಅವರೇ ಆಗಲೂ ಕಾಯ್ದರು ಕುಂತಿಯನ್ನು ಹಾಗೂ ಇನ್ನಿತರ ಪಾಂಡವರನ್ನು. ಅವರೆಲ್ಲ ಎಚ್ಚರ ಆದ ಮೇಲೆ ಹಿಡಿಂಬಿ ಧರ್ಮರಾಜನಿಗೆ, ಕುಂತಿಗೆ, ಎಲ್ಲರಿಗೂ ಪ್ರಾರ್ಥನೆ ಮಾಡ್ತಾಳೆ, ಹೇಗಾದರೂ ಮಾಡಿ ಭೀಮಸೇನ ದೇವರಿಗೆ ನನ್ನ ಜೊತೆಗೆ ಮದುವೆಯಾಗುವುದಕ್ಕೆ ನೀವು ಹೇಳಬೇಕು, ಒಪ್ಪಿಸಬೇಕು ಅಂತ.
ಯಾರು ಹೇಳಿದರೂ ಕೇಳೋದಿಲ್ಲ. ಆ ಸಂದರ್ಭದಲ್ಲಿ ನೋಡಿ, ಮತ್ತೆ ಶಬ್ದವನ್ನು ಗಮನಿಸಿ, ವೇದವ್ಯಾಸದೇವರು ಬಂದ್ರು ಅನ್ನೋದಿಲ್ಲ. ಶ್ರೀಮದಾಚಾರ್ಯರು ತಾಭ್ಯಾಮನುಕ್ತಮಪಿ ಯನ್ನ ಕರೋತಿ ಭೀಮಃ ಪ್ರಾದುರ್ಬಭೂವ ನಿಖಿಲೋರು ಗುಣಾಭಿಪೂರ್ಣ ವ್ಯಾಸಾತ್ಮಕೋ ಹರಿರನಂತ ಸುಖಾಂಬು ರಾಶಿ ವಿದ್ಯಾ ಮರೀಚಿ ವಿತತಃ ಸಕಲೋತ್ತಮೋಲಂ. ಅಷ್ಟು ವಿಶೇಷಣ ಕೊಡದೆ ತೃಪ್ತಿ ಇಲ್ಲ. ಪ್ರಾದುರ್ಬಭೂವ ನಿಖಿಲೋರು ಗುಣಾಭಿಪೂರ್ಣ, ಅನಂತ ಗುಣಪೂರ್ಣರಾದ ವೇದವ್ಯಾಸ ದೇವರು, ಅನಂತ ಸುಖ ಸಾಗರರಾದ ವೇದವ್ಯಾಸ ದೇವರು. ಗುಣಗಳಲ್ಲಿ ಆನಂದವೂ ಬರುತ್ತೆ, ಆದರೂ ಎಲ್ಲರಿಗೂ ಬೇಕಾದದ್ದು ಮೋಕ್ಷಾನಂದ, ಅದನ್ನು ಕೊಡುವುದಕ್ಕೆ ಪರಮ ಸಮರ್ಥರಾದ ವೇದವ್ಯಾಸ ದೇವರು. ಈ ವೈವಾಹಿಕ ಆನಂದ ಕೊಡುವುದರೊಳಗೆ ಏನು ದೊಡ್ಡ ಅಸಾಧ್ಯತೆ ಇದೆ ಅವರಲ್ಲಿ ಅಂತ ಸೂಚನೆ ಮಾಡೋದಕ್ಕೆ ಅನಂತ ಸುಖಾಂಬು ರಾಶಿ ವಿದ್ಯಾಮರೀಚಿ ವಿತತಃ. ಅವರು ಸೂರ್ಯ, ವಿದ್ಯಾ ಕಿರಣಗಳಿಂದ ಇಡೀ ಜಗತ್ತನ್ನು ವ್ಯಾಪಿಸಿದ ಭಾಸ್ಕರರಾದ ವೇದವ್ಯಾಸದೇವರು, ಸರ್ವೋತ್ತಮರಾದ ವೇದವ್ಯಾಸದೇವರು ಪ್ರಕಟರಾದರು. ಅವರು ಬಂದದ್ದೇ ತಡ, ಎಲ್ಲರೂ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ್ದಾರೆ. ಕುಂತಿ ಪಂಚಾಂಗ ಪ್ರಣಾಮವನ್ನು ಮಾಡಿದ್ದಾಳೆ. ಉಲ್ಲಾಲಿತಾಶ್ಚ, ಅವರೆಲ್ಲರನ್ನೂ ಅವರವರ ಯೋಗ್ಯವಾದ ಸ್ಥಾನದಲ್ಲಿ ಕೂಡಿಸಿದ ಮೇಲೆ ಭೀಮಸೇನ ದೇವರಿಗೆ ವೇದವ್ಯಾಸ ದೇವರು ಆದೇಶ ಮಾಡುತ್ತಾರೆ. ತಾನ್ ಭಕ್ತಿ ನಮ್ರ ಶಿರಸ ಸಮುದೀಕ್ಷ ಕೃಷ್ಣ ಭೀಮಂ ಜಗಾದನತ ಆಶು ಹಿಡಿಂಬಯಾಚ. ಅಲ್ಲೇನು ಅಪ್ಲಿಕೇಶನ್ ಹಾಕಿ ಅವಳು ಪ್ರಾರ್ಥನೆ ಮಾಡಿ ಆರ್ಗ್ಯುಮೆಂಟ್ಸ್ ಆಗಿ ಏನಿಲ್ವೇ ಇಲ್ಲ, ನೇರವಾಗಿ ಬಂದದ್ದೇ ಜಡ್ಜ್ಮೆಂಟ್ ಅಷ್ಟೇ. ಏತಾಂ ಗ್ರಹಾಣ ಯುವತೀಂ ಸ್ವರಸದ್ಮ ಶೋಭಾಂ ಜಾತೆ ಸುತೆ ಸಹಸುತ ಪ್ರತಿಯಾತು ಚೈಷಾ. ಭೀಮ, ಇವಳು ಹಿಡಿಂಬಿ, ಸ್ವರ್ಗಲೋಕದ ಅಭಿಮಾನಿನಿ, ಶಾಪದಿಂದ ಹುಟ್ಟಿ ಬಂದಿದ್ದಾಳೆ. ಭಾರತೀ ದೇವಿಯ ಸನ್ನಿಧಾನ ಇದೆ, ಮದುವೆಯಾಗು, ಒಂದು ಮಗ ಆಗುವವರೆಗೆ ಅವಳ ಜೊತೆಗಿರು. ಒಂದು ಮಗ ಆದ ಮೇಲೆ ಅವಳು ಮತ್ತೆ ತನ್ನ ಸ್ಥಾನಕ್ಕೆ ತಾನು ಹೋಗ್ತಾಳೆ. ಅಷ್ಟೇ, ಮುಗಿದೋಯ್ತು. ಅಲ್ಲ, ಅಣ್ಣ ಇದ್ದಾನೆ, ಹೇಗೆ ಮದುವೆಯಾಗೋದು? ಇಷ್ಟೊತ್ತು ತನಕ ಧರ್ಮರಾಜನೂ ಹೇಳಿದ, ಕುಂತಿಯೂ ಹೇಳಿದ್ಲು, ನಾನು ಒಪ್ಪಲಿಲ್ಲ, ಸರ್ವಥಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಠ ಹಿಡಿದಿದ್ದೆ. ದಯವಿಟ್ಟು ಹೀಗೆ ಹೇಳಬೇಡಿ, ಒಂದು ಮಾತಾಡಬೇಕು ಭೀಮಸೇನ ದೇವರು. ಮಾತೇ ಇಲ್ಲ. ವೇದವ್ಯಾಸ ದೇವರು ಹೇಳಿದ್ರೆ ಮುಗಿದು ಹೋಯ್ತು. ಏವಂ ಬ್ರುವತ್ಯಗಣಿತೋರು ಗುಣೇ ರಮೇಶೆ ಓಮಿತ್ಯುದೀರ್ಯ ಕೃತವಂಶ್ಚ ತಥೈವ ಭೀಮಃ. ಮುಗದೆ ಹೋಯ್ತು, ಮದುವೆ ಆಗಿ ಹೋಯ್ತು ಅವತ್ತೇ. ಅವರು ಹೇಳಿದ್ದೇ ತಡ, ವೇದವ್ಯಾಸ ದೇವರು ಹೇಳಿದ್ರು ಮುಗಿದೋಯ್ತು. ಯಾಕೆ ಅಂದರೆ ಇದೇ ಧರ್ಮ. ವೇದಗಳಲ್ಲಿ ಹೇಳಿದ್ದು ಧರ್ಮ, ಸ್ಮೃತಿಗಳಲ್ಲಿ ಹೇಳಿದ್ದು ಧರ್ಮ. ಯಾಕೆ ಅಂದರೆ ದೇವರು ಕಾಣಿಸೋದಿಲ್ಲ ಅಂತ, ದೇವರ ಮನಸ್ಸಿನಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ವೇದಗಳಿವೆ, ಶಾಸ್ತ್ರಗಳಿವೆ. ದೇವರೇ ಎದುರಿಗೆ ಬಂದು ನನ್ನ ಮನಸ್ಸಿನಲ್ಲಿ ಹೀಗಿದೆ ಅಂತ ಹೇಳುವಾಗ ಅವನ ಎದುರಿಗೆ ಪುಸ್ತಕ ತೆಗೆದಿಟ್ಟು ಇದು ಧರ್ಮ ಇದು ಅಧರ್ಮ ಅಂತ ಚರ್ಚೆ ಮಾಡಿದರೆ ಮೂರ್ಖರು ಅಂತ ಅರ್ಥ. ಏನು ಪರಮಾತ್ಮ ಆದೇಶ ಮಾಡುತ್ತಾನೋ ಅದೇ ಧರ್ಮ. ಆದ್ದರಿಂದ ಇದು ಭೀಮಸೇನ ದೇವರ ಶುದ್ಧ ಭಾಗವತ ಧರ್ಮ. ಒಂದು ಸ್ವಲ್ಪ ತಡೀರಿ, ನೀವೇನೋ ಹೇಳ್ತಾ ಇದ್ದೀರಿ, ನಾನು ಒಂದು ಸ್ವಲ್ಪ ವಿಚಾರ ಮಾಡಿ ಡಿಸ್ಕಸ್ ಮಾಡಿ ಒಂದು ಒಳ್ಳೆ ದೊಡ್ಡದಾದ ಕಾನ್ಫರೆನ್ಸ್ ಮಾಡಿ ಎಲ್ಲರೂ ಮೀಟಿಂಗ್ ಮಾಡಿ ನಿರ್ಣಯ, ಅದೆಲ್ಲ ಇಲ್ಲ. ಪರಮಾತ್ಮನ ಆದೇಶವೇ ಸರ್ವೋತ್ತಮವಾದದ್ದು ಅನ್ನುವ ಪೂರ್ಣವಾದ ವಿಶ್ವಾಸದಿಂದ ಭೀಮಸೇನ ದೇವರು ಹಿಡಿಂಬೆಯನ್ನ ಮದುವೆಯಾಗಿದ್ದಾರೆ. ಯಾವ ಆಲೋಚನೆಯನ್ನು ಮಾಡಿಲ್ಲ. ಪರಮಾತ್ಮನ ಆಜ್ಞೆಯನ್ನ ಎಂದಿಗೂ ಉಲ್ಲಂಘನೆ ಮಾಡಬಾರದು. ಯಾವುದನ್ನು ಎಷ್ಟು ಆದರ್ಶ ಇಟ್ಕೊಳ್ಬೇಕೋ ಅಷ್ಟೇ ಇಟ್ಕೊಳ್ಳಿ. ಹಾಗಾದರೆ ನಮಗೂ ಹೀಗೆ ದೇವರೇನಾದರೂ ಬಂದು ಪ್ರತ್ಯಕ್ಷ ಹೇಳಿದರೆ ನಾವು ಕೇಳುತ್ತೇವೆ ಅಂತ ಅನ್ನಬೇಡಿ. ಆ ಯೋಗ್ಯತೆ ಬರೋದಕ್ಕೆ ಇನ್ನೂ ಬಹಳ ದಿವಸ ಬೇಕು, ದೇವರ ಸಾಕ್ಷಾತ್ಕಾರ ಆಗಲಿಕ್ಕೆ. ಅಲ್ಲಿಯವರೆಗೆ ದೇವರು ಮಾಡಿದ ಶಾಸ್ತ್ರಗಳ ಮೂಲಕ ಆದೇಶವೇನುಂಟೋ ಅದೇ ನಮಗೆ ಆದೇಶ. ಶಾಸ್ತ್ರಗಳಲ್ಲಿ ದೇವರು ಯಾವುದನ್ನು ಆದೇಶ ಮಾಡಿದ್ದಾನೆ ಅದನ್ನು ಪರಿಪಾಲನೆ ಮಾಡಬೇಕು. ಅದನ್ನು ತಿಳಿದಂತಹ ಭಗವಂತನ ಅಧಿಷ್ಠಾನರಾದ ಗುರುಗಳು ಜ್ಞಾನಿಗಳು ಯಾವುದನ್ನು ಆದೇಶ ಮಾಡುತ್ತಾರೋ ಅದನ್ನೇ ಪರಿಪಾಲನೆ ಮಾಡಬೇಕು. ಆ ವೇದವ್ಯಾಸ ದೇವರು ಗುರುಗಳಾಗಿ ಸರ್ವೋತ್ತಮ ದೇವರಾಗಿಯೂ ಆದೇಶ ಮಾಡಿದ, ಅದನ್ನು ಪರಿಪಾಲನೆ ಮಾಡಿದರು. ಇನ್ನುಳಿದವರು ತಮ್ಮ ತಮ್ಮ ಗುರುಗಳು ಶಾಸ್ತ್ರವನ್ನು ತಿಳಿದವರು ಯಾವುದನ್ನು ನಿನಗೆ ಹಿತ ಅಂತ ಹೇಳಿ ಆದೇಶ ಮಾಡುತ್ತಾರೆ ಅದನ್ನು ಪರಿಪಾಲನೆ ಮಾಡಬೇಕೇ ಹೊರತು ತಾನೇ ಏನೋ ಒಂದು ಆಲೋಚನೆಯನ್ನು ಮಾಡಿ ಅವರು ಹೇಳಿದ ಮಾತನ್ನು ಆಜ್ಞೆಯನ್ನು ಉಲ್ಲಂಘನೆ ಮಾಡಬಾರದು. ಎಷ್ಟರ ಮಟ್ಟಿಗೆ ಹೇಳಿದ್ದಾರೆ ಅಂದರೆ ಕೆಲವೆಲ್ಲ ವ್ರತಗಳನ್ನು ಕೆಲವರು ಇಟ್ಕೊಂಡಿರ್ತಾರೆ, ಏನೇನೋ ವ್ರತಗಳು. ಆ ವ್ರತಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಗುರುಗಳ ಆಜ್ಞೆ
ಆಯಿತು ಅಂದರೆ ತಾನು ಮಾಡಿದ ವ್ರತ ಬಿಟ್ಟರೂ ವ್ರತ ಬಿಟ್ಟ ದೋಷ ಬರೋದಿಲ್ಲ ಅಂತಿದೆ. ಅದಕ್ಕೆ ಅಷ್ಟೌತಾನ್ಯವ್ರತಘ್ನಾನಿ ಮಹಾಭಾರತ ಹೇಳೋ ಮಾತು. ಅಷ್ಟೌತಾನ್ಯವ್ರತಘ್ನಾನಿ ಆಪೋ ಮೂಲಂ ಘೃತಂ ಪಯಃ. ಇದು ಯಾವುದಕ್ಕೆ ಎಷ್ಟು ಅದನ್ನೆಲ್ಲ ಮತ್ತೆ ಗುರುಗಳಿಂದ ತಿಳಿಯಬೇಕು. ಏನೇನೋ ನೀವು ವ್ಯಾಖ್ಯಾನ ಮಾಡ್ಕೋಬೇಡಿ. ಆಪಹ ಅಂದ್ರೆ ನೀಲು, ಮೂಲ ಅಂದ್ರೆ ಬೇರು, ಗಡ್ಡೆ ಗೆಣಸು ಇಂಥದ್ದು, ಘೃತ ತುಪ್ಪ, ಪಯಃ ಹಾಲು, ಆಮೇಲೆ ಹವಿಹಿ ಹವಿಸ್ಸು, ಯಜ್ಞದಲ್ಲಿರುವ ಹವಿಸ್ಸು, ಮನೆಗೆ ಬಂದ ಅತಿಥಿ ಉತ್ತಮನಾದ ಬ್ರಾಹ್ಮಣ ಅವನ ಅಪೇಕ್ಷೆ, ಗುರೋರ್ ವಚನಂ ಔಷಧಂ. ಇವುಗಳು ವ್ರತಕ್ಕೆ ಹಾನಿಯನ್ನು ಉಂಟು ಮಾಡುವುದಿಲ್ಲ ಅಂತ ಮಹಾಭಾರತ ಹೇಳುತ್ತದೆ. ಅಷ್ಟೌತಾನ್ಯವ್ರತಘ್ನಾನಿ ಆಪೋ ಮೂಲಂ ಘೃತಂ ಪಯಃ ಹವಿಹಿ ಬ್ರಾಹ್ಮಣ ಕಾಮ್ಯಾಚ ಗುರೋರ್ವಚನಂ ಔಷಧಂ. ಇವುಗಳು ವ್ರತಹಾನಿಯನ್ನು ಮಾಡೋದಿಲ್ಲ ಅಂತ. ತಮ್ಮ ತಮ್ಮ ಗುರುಗಳ ವಚನವೇ ಅವರ ವ್ರತಕ್ಕೆ ಹಾನಿ ಮಾಡೋದಿಲ್ಲ ಅಂದರೆ ಜಗದ್ಗುರುವಾದಂತಹ ವೇದವ್ಯಾಸ ದೇವರ ವಚನ ಇದು ಯಾವ ವ್ರತ ಯಾವ ನಿಯಮಕ್ಕೂ ಹಾನಿಯನ್ನುಂಟು ಮಾಡುವುದಿಲ್ಲ ಅಂತ ಇನ್ನೇನು ಹೇಳಬೇಕು. ಆದರೆ ನಾವು ತಿಳಿಯುವಾಗ ಮಾತ್ರ ನಮ್ಮ ನಮ್ಮ ಗುರುಗಳ ಆದೇಶವನ್ನು ನಾವು ಚೆನ್ನಾಗಿ ಪರಿಪಾಲನೆ ಮಾಡಬೇಕು. ಇನ್ನೂ ಒಂದು ಮಾತನ್ನು ಇದೇ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮುಂದೆ 29ನೆಯ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ವಿಷ್ಣು ವೈಷ್ಣವ ವಾಕ್ಯೇನ ಹಾನಿ ಪಾಪಸ್ಯ ಕರ್ಮಣಃ ಅಂತ. ಎಷ್ಟೋ ಪಾಪಗಳಿವೆ, ಆ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳುವುದಕ್ಕಾಗದೇ ಇದ್ದಾಗ ಅಥವಾ ಮಾಡಿಕೊಂಡ್ರೂ ಅದು ಪರಿಪೂರ್ಣ ಆಗಿದೆ, ಪರ್ಫೆಕ್ಟ್ ಆಗಿದೆ ಅಂತನ್ನೋದು ನಿಶ್ಚಯ ಇರೋದಿಲ್ಲ. ನಮಗೆ ಸಂಶಯ ಇರ್ತದೆ. ಎಷ್ಟರ ಮಟ್ಟಿಗೆ ಚೆನ್ನಾಗಿ ಮಂತ್ರಗಳನ್ನು ಹೇಳಿರ್ತಾರೆ, ತಂತ್ರಗಳನ್ನು ಮಾಡಿರ್ತಾರೆ, ದ್ರವ್ಯಗಳನ್ನು ಉಪಯೋಗಿಸಿರ್ತಾರೆ, ಭಕ್ತಿ ಇರ್ತದೆ, ಏಕಾಗ್ರತೆ ಇರುತ್ತೆ, ಇದನ್ನೆಲ್ಲ ತೂಗೋದು ಬಹಳ ಕಷ್ಟ. ಅಂಥ ಸಂದರ್ಭದಲ್ಲಿ ಪರಿಪೂರ್ಣವಾಗಿ ಪಾಪವನ್ನು ಕಳೆದುಕೊಂಡೆವು ಅಂತ ವಿಶ್ವಾಸ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ತಾವು ಮಾಡಿದ ಕರ್ಮವನ್ನು ದೊಡ್ಡವರ ಮುಂದೆ ಸಮರ್ಪಣೆ ಮಾಡಿದಾಗ ನಿನ್ನ ಪಾಪ ಎಲ್ಲ ಹೋಗಿದೆ ಅಂತ ಅವರ ಅಂದ್ರೆ ಸಾಕು, ಪಾಪ ಹೋಗ್ತದೆ ಅಂತ. ವಿಷ್ಣು ವೈಷ್ಣವ ವಾಕ್ಯೇನ ಹಾನಿ ಪಾಪಸ್ಯ ಕರ್ಮ. ವಿಷ್ಣುವಿನ ವಾಕ್ಯದಿಂದಲೂ ಸಂಶಯವೇ ಇಲ್ಲ, ವೈಷ್ಣವರ ವಿಷ್ಣು ಭಕ್ತರ ವಾಕ್ಯದಿಂದಲೂ ಪಾಪಗಳ ಪರಿಹಾರವಾಗ್ತದೆ ಎಂಬ ಮಾತನ್ನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸಿಕೊಡ್ತಾರೆ. ಆ ದೃಷ್ಟಿಯಲ್ಲಿ ವೇದವ್ಯಾಸ ದೇವರು ಹಿಡಿಂಬಿ ಅವಳನ್ನು ಮದುವೆಯಾಗಬೇಕು ಅಂತ ಹೇಳಿದಾಗ ಇದು ಧರ್ಮನೋ ಅಧರ್ಮನೋ ಏನೂ ವಿಚಾರ ಮಾಡಲಿಲ್ಲ. ಅವರು ಹೇಳಿದ್ದನ್ನು ಪರಿಪಾಲನೆ ಮಾಡಿದ್ದಾರೆ. ನಿತ್ಯವೂ ಬೆಳಿಗ್ಗೆ ಬಂದು ಭೀಮಸೇನ ದೇವರನ್ನ ಅವರಿಗೆಲ್ಲ ಎಲ್ಲ ಕಡೆಗೆ ಓಡಾಡುವ ಶಕ್ತಿ ಇರ್ತದೆ ರಾಕ್ಷಸ ಶರೀರದಲ್ಲಿ. ಎಲ್ಲ ದೇವತೆಗಳ ನಂದನಾದಿ ವನಗಳಲ್ಲಿ, ಬೇರೆ ಬೇರೆ ದೇವತೆಗಳ ವನಗಳಲ್ಲೆಲ್ಲ ಕರೆದುಕೊಂಡು ಹೋಗಿ ವಿಹಾರ ಮಾಡಿಸಿಕೊಂಡು ಸಾಯಂಕಾಲದಷ್ಟೊತ್ತಿಗೆ ಮತ್ತೆ ಪಾಂಡವರು ಕುಂತಿ ಇದ್ದಲ್ಲಿ ಭೀಮಸೇನ ದೇವರನ್ನ ಅವಳು ಕರೆದುಕೊಂಡು ಬರಬೇಕು. ಈ ರೀತಿ ನಿತ್ಯ ವಿಹಾರ ಮಾಡಿದ್ದಾರೆ. ಅಲ್ಲಿ ಹುಟ್ಟಿದ ಮನೆ ಘಟೋತ್ಕಚ. ಹುಟ್ಟುವಾಗ ತಲೆ ಘಟದ ಹಾಗಿತ್ತು, ಪೂರ್ಣ ಬೋಳ. ಆಮೇಲೆ ಕೂದಲುಗಳು ಬಂತು ಉದ್ದುದ್ದಾಗಿ, ಆದ್ದರಿಂದ ಉತ್ಕಚ. ಕಚ ಅಂದರೆ ಕೂದಲು. ಮೊದಲು ಬರೀ ಘಟದಂತೆ ತಲೆ ಇದ್ದು ಮುಂದೆ ಕೂದಲುಗಳು ಆಮೇಲೆ ಬಂದವು ಅನ್ನುವುದಕ್ಕೋಸ್ಕರ ಅವನಿಗೆ ಘಟೋತ್ಕಚ ಅಂತ. ಅವನು ನಿವೃತ್ತಿ ಎಂಬಂತಹ ದೇವತೆ. ನಿವೃತ್ತಿ ಎಂಬಂತಹ ದೇವತೆ 17ನೇ ಕಕ್ಷೆಯಲ್ಲಿ ಬರ್ತಾನೆ. ಮಿತ್ರ ನಿವೃತ್ತಿ ತಾರ ಪ್ರಾವಹಿ. ಆ ನಿವೃತ್ತಿ ಎಂಬ ದೇವತೆಯ ಅವತಾರ ಈ ಘಟೋತ್ಕಚ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹುಟ್ಟಿದ ಒಂದು ನಿಮಿಷ ಆದ ಮೇಲೆ ಪಟಪಟ ಅಂತ ಕೂದಲು ಬಂದುವಂತೆ. ನೀವು ಕಂಪ್ಯೂಟರ್ ಒಳಗೆ ತೋರಿಸ್ತಿರ್ತೀರಲ್ಲ, ಪಟಾಪಟ ಆಮೇಲೆ ಬರ್ತಾವೆ. ಹಾಗೆ ಪ್ರತ್ಯಕ್ಷವಾಗಿಯೇ ಆ ರೀತಿ ಕೂದಲುಗಳು ಅವನಲ್ಲಿ ಬಂದದ್ದಕ್ಕೆ ಘಟೋತ್ಕಚ ಅಂತ. ಅವನು ಬಂದ ಮೇಲೆ ಅವಳನ್ನು ಬಿಟ್ಟು ಭೀಮಸೇನ ದೇವರು ಮುಂದೆ ತಮ್ಮ ಪಾಂಡವರ ಜೊತೆಗಿನ ಕಾರ್ಯಗಳನ್ನು ಮಾಡಿದ್ದಾರೆ ಎಂಬ ವಿಷಯವನ್ನು ತಿಳಿಸ್ತಾರೆ. ಇದೆಲ್ಲವನ್ನ ನೀವು ಗಮನಿಸ್ತಾ ಇದ್ರೆ ಏನೇನು ವೇದವ್ಯಾಸ ದೇವರು ಅನುಗ್ರಹ ಮಾಡಿ ಪಾಂಡವರಿಗೆ ಕೊಡ್ತಾ ಬಂದರು ಅನ್ನುವುದನ್ನು ನೀವು ಗಮನಿಸ್ತಾ ಬರ್ಬೋದು. ಅವರ ವಂಶವನ್ನ ಪ್ರಾರಂಭ ಮಾಡಿದರು, ವಂಶದಲ್ಲಿ ಜ್ಞಾನ ಬೀಜ ಬಿತ್ತಿದರು ಧೃತರಾಷ್ಟ್ರ ಪಾಂಡು ವಿದುರಾದಿಗಳಿಗೆ.
ಸ್ವತಃ ಪಾಂಡವರಿಗೆ ಇರುವುದಕ್ಕೆ ಅವಕಾಶ ಇರಲಿಲ್ಲ. ತಾವೇ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗಿ ಅವರ ಮನೆ ಅವರಿಗೆ ಸಿಗೋ ಹಾಗೆ ಮಾಡಿದರು, ಸ್ಥಾನ ಕಲ್ಪಿಸಿಕೊಟ್ರು, ಅವರಿಗೂ ವಿದ್ಯೆಯನ್ನು ಕೊಟ್ಟರು, ಜ್ಞಾನವನ್ನು ಕೊಟ್ಟರು, ಸ್ಥಾನನೂ ಕೊಟ್ಟರು, ಜ್ಞಾನನೂ ಕೊಟ್ಟರು. ಅದಾದ ಮೇಲೆ ಮದುವೆಯಾಗುವುದಕ್ಕೆ ಅವರ ಬಗ್ಗೆ ಅಲ್ಲಲ್ಲಲ್ಲಿ ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಅವರ ಬಗ್ಗೆ ಹೇಳಿ ಮಾನ ಮರ್ಯಾದೆಗಳು ಸಿಗುವಂತೆ ಮಾಡಿದರು. ಸ್ಥಾನ ಆಯಿತು, ಜ್ಞಾನ ಆಯಿತು, ಮಾನ ಆಯಿತು, ಮನೆಯೂ ಆಯಿತು, ಹಿಡಿಂಬೆಯನ್ನೂ ಕೊಟ್ಟರು. ಮನೆ ಅಷ್ಟೇ ಅಲ್ಲ, ಮನೇನೂ ಕೊಟ್ಟರು, ಮನೀನೂ ಕೊಟ್ಟರು, ಮನವಿಯನ್ನೂ ಕೊಟ್ಟರು. ಏನು ಕೊಟ್ಟಿಲ್ಲ, ಮೆನಿ ಕೊಟ್ಟರು. ಅಷ್ಟೆಲ್ಲವನ್ನೂ ಕೂಡ ವೇದವ್ಯಾಸದೇವರು ಕೊಟ್ಟರು. ಜೀವನದಲ್ಲಿ ಅವರು ಕೊಡದೇ ಇದ್ದದ್ದೇ ಇಲ್ಲ. ಬಹುಲೌದಾರ್ಯ ವೀರ್ಯಾದಿ ದೇಹಂ, ಅಂತಹ ಪರಮೋಪಕಾರವನ್ನು ಪಾಂಡವರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಕೊಟ್ಟರು. ಅದನ್ನು ಇನ್ನೂ ಮುಂದೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟದ್ದನ್ನು ಅರ್ಥ ಮಾಡಿಕೊಳ್ಳೋಣ. ಕಲವು ಕಲಿಮಲಧ್ವಂಸಿ ಸರ್ವಪಾಪಹರಂ ಹರಿಂ ಏರ್ಚಯಂತಿ ನರಾ ನಿತ್ಯಂ ತೇಪಿ ವಂದ್ಯಾಃ ಯಥಾ ಹರಿಃ. భగవంతుని అర్చనం చేయవలెను అనేది శాస్త్రసమ్మతమైన విషయము. మన ఉద్ధారానికి అత్యంత ముఖ్యమైనటువంటి కారణము. అంతేకాదు, భగవంతుని అర్చనం ఎలా చేయవలనో, ఎవరు భగవంతుని అర్చనం భక్తితో చేస్తారో అటువంటి మహాత్ముల అర్చనం కూడా చేయాలి అంట. ఏర్చయంతి నరా నిత్యం, తప్పనిసరిగా ఎవరు భగవంతుని పూజ శ్రద్ధతో భక్తితో చేస్తారు, రోజు చేస్తారు, అటువంటి వారి అర్చనం కూడా చేయవలెను, వారి సేవ చేయవలెను. భగవంతునిలో సర్వోత్తమ భక్తితో పూజ చేస్తే మిగతా భగవంతుని భక్తులలో వారి వారి యోగ్యతానుసారంగా భక్తి చేస్తూ, తారతమ్యానుసారంగా భక్తి చేస్తూ రమా బ్రహ్మాది దేవతల పూజ చేయాలి. ఋషులు, మునులు, చక్రవర్తులు అందరూ కూడా, పితృవులు అందరి పూజ చేయవలెను. వారి వారి గురువుల ఉపదేశం చేసిన గురువులు ఎవరు ఉంటారో, అంతేకాదు తల్లి, తండ్రి, పెద్దవారు, జ్ఞానులు, మహాత్ములు, తపస్సులు సాక్షాత్తుగా మనకు ఉపదేశం చేసి ఉండరు. అయినా వారు మనకంటే ఉత్తములు అంటే వారిలో భగవంతుని సన్నిధానం మనకంటే ఎక్కువ ఉంటుంది అనే నమ్మకంతో వారి పూజ అవశ్యంగా చేయవలెను అనే దాన్ని శ్రీమన్మధ్వాచార్యుల వారు ఆదేశిస్తున్నారు. కలవు కలిమలధ్వంసి సర్వ పాపహరం హరిం. కలిమల, ఈ కలియుగము యొక్క మలము, దోషము అంటే అజ్ఞానము, మిథ్యాజ్ఞానము. మహాభారత తాత్పర్య నిర్ణయమునందు మీరు విన్నారు, అజ్ఞాన మిథ్యా మతిరూపతోసౌ అని. కలి మనకు అజ్ఞానాన్ని, మిథ్యాజ్ఞానాన్ని, సంశయాన్ని, కామక్రోధ లోభ మోహ మద మాత్సర్య మొదలైనటువంటి దోషములను ఆ కలి మనకిస్తాడు, మనలో ఉండి ప్రేరిస్తాడు, అభివృద్ధి చేస్తాడు. దోషముల అభివృద్ధి చేయడానికి చాలా సమర్థుడు ఆ కలి. అందుచేత ఆ దోషములే కలి మలములు. అటువంటి కలి మల ధ్వంసి అయినటువంటి స్వామి అంటే ఆ భగవంతుడు, శ్రీమన్నారాయణుడు. అందుచేతనే ఆ పరమాత్మునికి కల్కి అంటారు. దశావతారాల్లో
అంతిమమైనటువంటి అవతారము కల్కి అవతారము. ఆ కల్కి అనే పేరు ఆ భగవంతునికి ఎందుకు వచ్చింది? శివన్ మధ్వాచార్యులు చెప్తారు, కలేస్తు కాత్కారత ఏవ కల్కి. ఈ కలి మలములను, కలి దోషములను, ఆ కలి ప్రభావాన్ని ఆ భగవంతుడు నశింపచేస్తాడు, దహింపచేస్తాడు. కాత్కారత, అందుచేత ఆ పరమాత్మునికి కల్కి అంట. ఈ శ్రీమన్ మధ్వాచార్యులు చేసిన వ్యాఖ్యానాన్ని చూడకుండా కల్కి అంటే ఏమి అడిగితే తెలియదు. కల్కి అంటారు, అన్ని పేర్లకు అర్థం ఉంటుందా? అలాగంటుంటారు. ఇంతే చెప్పాల్సి వస్తుంది. శ్రీమన్ మధ్వాచార్యులు మహాభారత తాత్పర్య నిర్ణయమునందు వ్యాఖ్యానం చేసినారు. దాన్ని చూస్తే ఆ శబ్దానికి అర్థమేమి అని అర్థం చేసుకోవచ్చు. లేకపోతే ఎవరైనా కల్కి అంటే ఏం చెప్పండి ఆచార్యులు అంటే, ఓ కల్కి బాత్ హై దేఖేంగే. अरे आज बताइए, तो आज बताना है तो आज के चरणों में शरण जाना है. आज कौन है? अज ब्रह्मा, आज भावी ब्रह्मा श्रीमन मध्वाचार्य. अगर आज के चरणों में शरण जाएंगे तो आज की बात हो सकती है. कलेस्तु कात्कारत एव कल्की. ఓ కలియుగ తెలుగు కలియుగము యొక్క దోషాన్ని నశింపచేసే ఆ భగవంతుని సేవ చేస్తారో సర్వ పాపహరం హరిం. హరి అని పేరు పరమాత్మనికి ఎందుకు వచ్చింది? అది ఇక్కడే శ్రీమన్ మధ్వాచార్యులు చూయిస్తారు. సర్వ పాపహరం హరిం, సర్వ పాపముల హరణం చేస్తాడు, అందుచేత పరమాత్మనికి హరి అంటారు. చాలా అర్థాలు ఉన్నాయి, ఇది ఒక అర్థం. హరి అంటే పాపముల పరిహారం చేసేవాడు. ఆ భగవంతునికి ఏ లాభము లేదు. అందరిలో ఉన్న ఆ పాపములను, దోషములను శుభ్రం చేస్తూ ఉంటాడు. ఇది పనియా భగవంతుని పని? అతనికి ఏం అవసరము? ఎవరైనా డబ్బులు ఇస్తారా? ఏ ప్రయోజనం ఉంది? దేని వలన చేయాలి? దేని కొరకు చేయాలి? ఎటువంటి ప్రయోజనము లేదు. అయినా ఆ భగవంతుడు అది తన పని అనుకొని ప్రతి ఒక్కరిలో ఉన్న పాపములను పరిహరిస్తూ ఉంటాడు. కావున ఆ భగవంతునికి హరి అంటారు. ఇటువంటి పరమాత్ముని ఏర్చయంతి నరా నిత్యం తేపి వంద్యాః యథా హరిః. నాస్తి శ్రేయస్తమం నృణాం విష్ణోః ఆరాధనాన్ మునే యుగేస్మిన్ తామసే లోకే సతతం పూజ్యతే నృభిః. నాస్తి శ్రేయస్తమం నృణాం, దీనికంటే ఉత్తమమైనటువంటి శ్రేయస్సాధనము, మోక్ష సాధనము వేరేది లేదు. ఈరోజు పూజ చేస్తే రేపే మోక్షమవుతుంది అని అర్థం కాదు. అయితే మోక్షానికి పరంపరయా సాధనమవుతుంది. భగవంతుని అర్చన ఆరాధనం చేస్తే మనస్సు శుద్ధమవుతుంది, అంతఃకరణ శుద్ధి కలుగుతుంది. అంతఃకరణ శుద్ధి అంటే ఏమి? అంతఃకరణం అంటే మనస్సు. మనస్సులో ఉన్న పాపములు దూరమవుతాయి. ఆ మనస్సులో ఉన్న పాపములు దూరం పోతే అదే అంతఃకరణము యొక్క శుద్ధి. అంతఃకరణ శుద్ధి అయితే ఆ శుద్ధమైనటువంటి అంతఃకరణంలో శాస్త్రములచే జ్ఞానం వస్తుంది. ఆ జ్ఞానం వస్తే జ్ఞానంతో మోక్షం కలుగుతుంది. సాక్షాత్తుగా కర్మ చేస్తే మోక్షము రాదు. కర్మములను చేస్తే జ్ఞానంతో మోక్షం మనకు కలుగుతుంది అనేదాన్ని అర్థం చేసుకోవాలి. నాస్తి శ్రేయస్తమం నృణాం విష్ణోరారాధన అన్మునే యుగేస్మిన్ తామసే లోకే. తమోగుణము యొక్క ప్రచారం ఎక్కువ ఉంది ఈ కలియుగంలో. ఇటువంటి కాలంలో వేరే సాధనాలు లేవు. యజ్ఞము లేదు, యాగము లేదు, తపస్సు లేదు. ఉండేది ఒక్కటి, ఆ భగవంతుని ఆరాధనము. సతతం పూజ్యతే నృభిః ఇతి యత్. ఆ భగవంతుని పూజ చేస్తారు, ఆరాధన చేస్తారు కదా, అదే ముఖ్యమైనటువంటి
సద్గతి సాధనము. అందుచేత అందరూ కూడా ఆ భగవంతుని ఆరాధన చేయాలి. అర్చితే దేవ దేవేశే శంఖచక్ర గదాధరే అర్చితా సర్వదేవాస్యు యతః సర్వగతో హరి. మన సనాతన ధర్మంలో దేవతలు చాలామంది ఉన్నారు. ఎవరి పూజ చేయాలి? నవకోట్యస్తు దేవానాం, కోటి కోటి దేవతలు ఉన్నారు. అటువంటి మహాసంఖ్యలో దేవతలు ఉన్నప్పుడు ఏ దేవతని పూజ చేయాలి, ఏ దేవతని పూజ చేయక మనం వదలవచ్చు అనేది తెలియదు. అందరి పూజ చేయడానికి కాదు, కొందరి పూజ చేయవచ్చు. మీరంటారు భగవంతుని నారాయణుని పూజ మాత్రమే చేయాలి అని. ఏం చేయాలి అంటే శ్రీమదాచార్యులు అంటారు, తారతమ్యానుసారంగా అందరి పూజ అవశ్యంగా చేయవలెను. విశేషంగా ఎవరైతే తత్వాభిమాని దేవతలు ఉన్నారో వారి పూజ విశేషంగా చేయవలెను. అయితే వారిని సర్వోత్తములు అని అనుసంధానం చేయకూడదు. వారు భగవంతుని సేవకులు, భగవంతుని ప్రతిమలు, భగవంతుని అధిష్టానముగా ఉన్నారు. వారిలో భగవంతుడు ఉండి అంతర్యామి అయి వారిచే విధమైనటువంటి ఉపకారములను ఈ ప్రపంచానికి భగవంతుడు చేయిస్తాడు. అందుచేత భగవంతుడు చేసే ఉపకారములకు వీరు మాధ్యములు, ఇన్స్ట్రుమెంట్ అవుతారు. వీరి మాధ్యమాన భగవంతుడు ఉపకారములను చేస్తాడు. కావున వారిని కూడా పూజ చేయండి. అయితే ముఖ్యంగా సర్వోత్తమత్వేన వారిలో అంతర్యామి అయిన ఆ భగవంతుని పూజ చేయవలెను. ఆ పరమాత్మని పూజ చేస్తే, వీరి పూజ చేస్తే ఏ ఫలమో ఆ ఫలం కూడా మీకు వస్తుంది. అర్చితే దేవదేవేశే శంఖచక్ర గదాధరే అర్చితా సర్వదేవాస్యు యతః సర్వగతో హరి. వ్యాఖ్యానకారులు చెప్తారు, అందరూ కూడా భగవంతుడు సర్వగతుడు, సర్వత్ర వ్యాప్తుడు. అంతటా వ్యాప్తుడైన ఆ భగవంతుని పూజ చేస్తే, ఏ అధిష్టానంలో ఉన్న భగవంతుని పూజ చేస్తామో ఆ అధిష్టానానికి కూడా పూజ చేసినట్టే అవుతుంది. ఉదాహరణానికి చెప్పాలంటే, ఒక భగవంతుని శాలిగ్రామం ఉంది, అది భగవంతుని అధిష్టానం, దానికి అభిషేకం చేస్తారు. ఆ శిల అదే భగవంతుడా? కాదు. ఆ శాలిగ్రామ శిలలో భగవంతుని సన్నిధానం ఉంది. అయితే మీరు అభిషేకం చేసేదే అయితే ఆ శాలిగ్రామానికే. అది పూజ ఎవరికి? భగవంతునికి పూజ. అయితే నీళ్లు శాలిగ్రామం మీద పడతాయి, అయినా లోపలున్న భగవంతునికి పూజ అని అనుసంధానం ఉంటుంది. వ్యత్యాసం ఇంతే. ఇది జడము, జడానికి సాక్షాత్ పూజ లేనే లేదు. అయితే చేతన ప్రతిమ అయితే ఆ దేవతలకు, చేతన ప్రతిమకు పూజ అవుతుంది, లోపలున్న భగవంతునికి పూజ అవుతుంది. గణపతి పూజ మీరు చేస్తే ఎవరి పూజ అది? ముఖ్యంగా గణపతిలో అంతర్యామి అయిన భారతీరమణ ముఖ్య ప్రాణాంతర్గతుడైన విశ్వంభరమూర్తికి పూజ అది. ఆ విశ్వంభరుడే గణపతిలో అంతర్యామి అయి పూజ స్వీకరిస్తాడు, అనుగ్రహిస్తాడు, ఫలమిచ్చేవాడు ఆ భగవంతుడే. అయినా గణపతికి కూడా అది పూజ అవుతుంది, ఎందుకంటే ఆ అధిష్టానంలో పూజ చేస్తున్నాము. పసుపు, కుంకుమ, దుర్వ ఇవన్నీ సమర్పణం చేసేది ప్రత్యక్షంగా గణపతి ప్రతిమ మీద. గణపతికి పూజ అవుతుంది. లోపలున్న ముఖ్య ప్రాణదేవునికి, విశ్వంభరమూర్తికి కూడా పూజ అవుతుంది. యతః సర్వగతో హరి. అందుచేత ఈ అనుసంధానంతో పరివార దేవతల పూజ చేసి అంతర్యామి అయిన భగవంతుని అనుసంధానం చేసి ఆ భగవంతునికి సమర్పణం చేయవలెను అనేదాన్ని శ్రీమన్మధ్వాచార్యుల వారు మనకు ఆదేశిస్తున్నారు. ఆ విధంగా దేవతల వాయుదేవుని, మహాలక్ష్మి సమేతుడైన భగవంతుని పూజ చేసి పుణ్యములను పొందాలి, పాపములను పరిహరించుకోవాలి. హరయే నమః. శ్రీకృష్ణ.